ಫೇಸ್ಬುಕ್ ಲೈವನ್ನು ವೀಕ್ಷಿಸ್ತಕ್ಕಂಥ ಎಲ್ಲ ವೀಕ್ಷಕರಿಗೆ ಶುಭ ಸಂಜೆಯ ಶರಣಾರ್ಥಿಗಳನ್ನು ತಿಳಿಸಿ, ನಂದಿ ಸತ್ಯಾಗ್ರಹ ಬಸವನ ಬಾಗೇವಾಡಿಯ ಬಸವೇಶ್ವರ ದೇವಾಲಯದ ಉದ್ಯಾನವನ ಆವರಣದಲ್ಲಿ ಜರುಗ್ತಾ ಇದೆ. ಬನ್ನಿ, ನಂದಿ ಸತ್ಯಾಗ್ರಹವನ್ನು ಹಮ್ಮಿಕೊಂಡು ಅದರ ನೇತೃತ್ವವನ್ನು ವಹಿಸಿಕೊಂಡು ಕೇಳ್ತಾ ಹೋಗೋಣ. ನಂದಿ ಸತ್ಯಾಗ್ರಹದ ವಿಷಯವಾಗಿ ಈಗ ಬಸವರಾಜ್ ಬಿರಾದಾರ್ ಅವರನ್ನು ತಾವು ಕಾಣ್ತಾ ಇದ್ದೀವಿ. ಬಸವರಾಜ್ ಬಿರಾದಾರ್ ಅವರು ಯಾರು, ನಂದಿ ಸತ್ಯಾಗ್ರಹವನ್ನು ಯಾಕೆ ಬಸವನ ಬಾಗೇವಾಡಿ ಹಮ್ಮಿಕೊಂಡಿದೆ ಮುಂತಾದ ವಿಷಯಗಳನ್ನು ತಿಳಿತಾ ಹೋಗೋಣ. ಅವೆಲ್ಲರೂ ಬಿಡುವು ಮಾಡಿಕೊಂಡು ಪ್ರಶಾಂತ ಸ್ಥಳದಲ್ಲಿ ಕುಳಿತು ಈ ವಿಡಿಯೋವನ್ನು ಕೇಳಬೇಕು. ನಂದಿಗಾಗಿ ಕೇಳಬೇಕು, ಪಶು ಸಂಪತ್ತಿಗಾಗಿ ಕೇಳಬೇಕು. ಕಸಾಯಿಖಾನೆಗೆ ಹೊರಟಂಥ ಒಂದು ಕರುವನ್ನು ನೋಡಿ ಈ ಲೈವನ್ನು ನಾವು ನಿಮ್ಮನ್ನು ಉಣಿಸಿ ಬೆಳೆಸಿ ನಿಮ್ಮನ್ನು ದೊಡ್ಡವರನ್ನಾಗಿ ಮಾಡಿದ ಆ ಋಣ ನಿಮಗೆ ನೆನಪಿದ್ದರೆ ಈ ವಿಡಿಯೋವನ್ನು ನಾವು ಖಂಡಿತ ನೋಡಬೇಕು ಅಂತಕ್ಕಂಥದ್ದು ನನ್ನ ಭಾವನೆ. ನಾನು ಪ್ರಭಾಕರ್ ಖೇಡ, ನನ್ನ ಎದುರಿಗೆ ಇರೋರು ಬಸವರಾಜ್ ಬಿರಾದಾರ್ ಸರ್ ಅವರು, ನಂದಿ ಕೃಷಿ ತಜ್ಞರು. ನಮಸ್ಕಾರ ಸರ್. ನಮಸ್ಕಾರ ರೀ. ನಮಸ್ಕಾರ ಸರ್. ನಂದಿ ಸತ್ಯಾಗ್ರಹ ಇದರ ಹಿಂದಿನ ಮೂಲ ಉದ್ದೇಶವನ್ನು ಕುರಿತು ಮಾತನಾಡ್ತಾ ಹೋಗಿ ತಮ್ಮ ಸಣ್ಣ ಪರಿಚಯ. ನನ್ನ ಹೆಸರು ಬಸವರಾಜ್ ಬಿರಾದಾರ್ ಅಂತ. ನಾನು ಒಂದು 10 ವರ್ಷ ಕೃಷಿ ಅಧಿಕಾರಿಯಾಗಿ ಸೇವೆ ಸಲ್ಲಿಸಿದಾದಮೇಲೆ ಮಣ್ಣು ನಾಶ ಆಗ್ತಾಯಿದೆ, ಅದನ್ನು ಉಳಿಸ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಸದ್ಗುರು ಅವರು ಏನು ಪ್ರಯತ್ನವನ್ನು ಮಾಡ್ತಾಯಿದ್ರು ಜಗತ್ತಿನಾದ್ಯಂತ, ಅದರಲ್ಲಿ ನಾನು ಸಕ್ರಿಯವಾಗಿ ತೊಡಕೊಂಡೆ. ಮುಂದೆ ಪೂಜ್ಯ ಶ್ರೀ ಸಿದ್ದೇಶ್ವರ ಅಪ್ಪಾಜಿಯವರಿಂದ ತಿಳಿದದ್ದೇನು ಅಂತಂದರೆ, ಮಣ್ಣು ಉಳಿಸ್ಬೇಕಾದ್ರೆ ನಂದಿ ಉಳಿಸ್ಬೇಕು ಅಂತ. ಹಾಗಾಗಿ ನಾವು ಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರ ಪೂರ್ವಾಶ್ರಮ ಮನೆಯಿಂದ ಈ ನಂದಿ ಉಳಿಸುವಂಥ ನಿಟ್ಟಿನಲ್ಲಿ ಸುಮಾರು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಾ ಇವತ್ತೇನಾಗಿದೆ, ಬಸವನ ಬಾಗೇವಾಡಿಯಲ್ಲಿರುವಂಥ ಈ ಮೂಲ ನಂದೀಶ್ವರ ದೇವಸ್ಥಾನದ ಆವರಣದಲ್ಲಿ ನಂದಿ ಸತ್ಯಾಗ್ರಹ ಅನ್ನುವಂಥ ಒಂದು ವಿಶೇಷ ಕಾರ್ಯಕ್ರಮವನ್ನು 11 ದಿವಸಗಳವರೆಗೆ ನಾವು ಹಮ್ಮಿಕೊಂಡಿದ್ದೀವಿ. ಇದರ ಮೂಲ ಉದ್ದೇಶ, ನಂದಿ ಸಂತತಿ ಏನಾಗ್ತಾ ಇದೆ, ತೀವ್ರಗತಿಯಲ್ಲಿ ನಾಶ ಆಗ್ತಾ ಇದೆ. ಹಾಗಿದ್ದರೆ ಈ ನಂದಿ ಉಳಿಬೇಕಾಗಿತ್ತು ಅಂತಂದರೆ ವಾಸ್ತವದಲ್ಲಿ ಏನು ಅವಶ್ಯಕತೆ ಇದೆ, ಯಾವ ಒಂದು ವಿಚಾರವನ್ನು ಮುನ್ನೆಲೆಗೆ ತಂದರೆ ಈ ನಂದಿ ಸಂತತಿ ಉಳಿತದೆ ಅನ್ನುವಂಥದ್ದನ್ನು ನಾವು ಸಮಾಜಕ್ಕೆ ತಿಳಿಸ್ಪಡಿಸ್ಬೇಕು ಅನ್ನುವಂಥ ಒಂದು ಉದ್ದೇಶದೊಂದಿಗೆ ಈ ಒಂದು ನಂದಿ ಸತ್ಯಾಗ್ರಹವನ್ನು ನಾವು ಇಲ್ಲಿ ಹಮ್ಮಿಕೊಂಡಿರುವಂಥದ್ದು. ಮೂಲದಲ್ಲಿ ಒಂದು ನಂದಿಗೆ ಪೂರಕವಾದಂಥ ಅಥವಾ ನಂದಿ ಕೃಷಿಕರಿಗೆ ಪೂರಕವಾದಂಥ ಕಾನೂನು ಮತ್ತು ಯೋಜನೆಗಳು ಜಾರಿಯಾದರೆ ಮಾತ್ರ ನಂದಿ ಸಂಪತ್ತು ಕಸಾಯಿಖಾನೆಗೆ ಹೋಗೋದನ್ನು ತಡೀಬೋದು ಅನ್ನುವಂಥ ಒಂದು ಸಂದೇಶವನ್ನು ನೀಡೋಕ್ಕೇ ಈ ನಂದಿ ಸತ್ಯಾಗ್ರಹ ಇರುವಂಥದ್ದು. ಈಗ ನಂದಿ ಜೋಡೆತ್ತುಗಳನ್ನೇ ತಗೊಂಡು ಸರ ಒಂದು 20-25 ವರ್ಷದಿಂದ ಬಹಳಷ್ಟು ಸಾಕಾಣಿಕೆ ಇತ್ತು, ಪ್ರತಿಯೊಬ್ಬರ ಮನೆಯಲ್ಲಿ ನಾವು ಕಾಣ್ತಿದ್ದೇವೆ. ಇದಕ್ಕೆ ಮೂಲವಾಗಿ ಯಂತ್ರೋಪಕರಣಗಳು ಕಾರಣವೇ ಅಥವಾ ರೈತನ ಮನಸ್ಥಿತಿ ಕಾರಣವೇ? ಏನು ಕಾರಣ ಆಯಿತು? ಯಾಕೆ ಇಷ್ಟು ಕಡಿಮೆ ಆಗ್ತಾ ಇದೆ ಒಲವು? ಒಟ್ಟಾರೆ ನಾವು ಕಂಡುಕೊಂಡ ಹಾಗೆ ಯಂತ್ರೋಪಕರಣಗಳು ಕಾರಣ ಅಲ್ಲ ಅನ್ನೋದು, ಅದೇ ರೀತಿ ರಾಸಾಯನಿಕಗಳು ಕಾರಣ ಅಲ್ಲ ಅಂತ. ಹಾಗಾಗಿ ಆಯಾ ಸಂದರ್ಭಕ್ಕೆ ನಾವು ಏನು ಅವಶ್ಯಕತೆ ಅಂತ ತಿಳ್ಕೊಂಡ್ಬಿಟ್ಟು ಏನು ಮಾಡ್ತೀವಿ, ಅದಕ್ಕೆ ಪೂರಕವಾದಂಥ ಕಾನೂನು ಯೋಜನೆಗಳನ್ನ ತರಕ್ಕೆ ಪ್ರಯತ್ನ ಮಾಡ್ತೀವಿ. ಹಾಗಿದ್ರೆ ಒನ್ ಟೈಮ್ ರಾಸಾಯನಿಕಗಳದ್ದೇನಾಯಿತು ಅಂತಂದರೆ ಮುನ್ನೆಲೆಗೆ ಬಂದಾಗ ಅದಕ್ಕೆ ಪೂರಕವಾದಂಥ ಕಾನೂನು ತಂದುಬಿಟ್ವಿ, ರಾಸಾಯನಿಕಗಳ ಪರಿಹಾರ ಅಂತ ಅಂದ್ಕೊಂಡಿವಿ. ಮುಂದೆ ಬಂದು ಯಂತ್ರೋಪಕರಣಗಳು ಬಂದಾಗ ಅದಕ್ಕೆ ಪೂರಕವಾದಂಥ ಕಾನೂನು ಮತ್ತು ಯೋಜನೆಗಳನ್ನು ತಂದ್ವಿ. ಆದರೆ ಇದು ನಿಸರ್ಗದತ್ತವಾಗಿ ಬಂದಂತಹ ಒಂದು ತಂತ್ರಜ್ಞಾನ ಯಾವುದಪ್ಪ ಅಂತಂದರೆ ಈ ನಂದಿ ಕೃಷಿ ಅಥವಾ ಜೋಡೆತ್ತಿನ ಕೃಷಿ, ಅದನ್ನು ಮರೆತು ನಾವೇನು ಮಾಡಿಬಿಟ್ವಿ ಅಂತಂದರೆ ಇದಕ್ಕೆ ಪ್ರಾಶಸ್ತ್ಯವನ್ನು ಕೊಟ್ಟಿರುವಂಥದ್ದು ರಾಸಾಯನಿಕ ಮತ್ತು ಈ ಯಂತ್ರಗಳಿಗೆ. ಹಾಗಿದ್ರೆ ಇಲ್ಲಿ ಮೂಲ ಪರಿಹಾರ ಏನಪ್ಪ ಅಂತಂದರೆ ಈ ಒಂದು ಜೋಡೆತ್ತಿನ ಕೃಷಿಗೆ ಅಥವಾ ನಂದಿ ಕೃಷಿಗೆ ಪೂರಕವಾದಂಥ ಕಾನೂನು ಅಥವಾ ಯೋಜನೆಗಳ ತಂದ್ವಿ ಅಂತಂದರೆ ಖಂಡಿತವಾಗಿಯೂ ಕೂಡ ನಾವು ಎಷ್ಟು ಈ ಯಂತ್ರಗಳನ್ನು ಉಪಯೋಗ ಮಾಡ್ಕೋಬೇಕು, ಅದೇ ರೀತಿ ರಾಸಾಯನಿಕಗಳನ್ನು ಎಷ್ಟು ಉಪಯೋಗ ಮಾಡ್ಕೋಬೇಕು ಅನ್ನುವಂಥ ಒಂದು ಜ್ಞಾನ ಆಟೋಮೆಟಿಕ್ಕಾಗಿ ಅವನಲ್ಲಿ ಖಂಡಿತವಾಗಿ ಬರುತ್ತೆ ಅನ್ನುವಂಥದ್ದು. ಆ ಒಂದು ನಿಟ್ಟಿನಲ್ಲಿನೇ ಇವತ್ತು ನಾವು ತೀವ್ರಗತಿಯಲ್ಲಿ ಏನಾಗಬೇಕಾಗಿದೆ, ಈ ನಂದಿ ಕೃಷಿಯ ಮಹತ್ವವನ್ನು ಜಗತ್ತಿಗೆ ತಿಳಿಸಬೇಕಾಗಿದೆ ಅನ್ನೋದು. ಹಾಗಿದ್ರೆ ಇವತ್ತು ನಾವು ಬೆಳಕಿನಲ್ಲಿ ಕೂತಿದ್ದೀವಿ, ಇದು ಬೆಳಕು ಹೋಯ್ತು ಅಂತ ತಿಳ್ಕೊಳ್ಳೋಣ. ಕತ್ಲು ಅಂದರೆ ಕತ್ತಲನ್ನು ಹೋಗ್ಲಾಡ್ಸಾಕೋಗೋದಿಲ್ಲ. ಕತ್ತಲಿಗೆ ರಿಪ್ಲೇಸ್ಮೆಂಟ್ ಯಾವುದು? ಬೆಳಕು. ಹಾಗಾಗಿ ಇವತ್ತು ಏನೆಲ್ಲ ನಾವು ಕತ್ತಲು ಬೇರೆ ಬೇರೆ ರೂಪದಲ್ಲಿ ನೋಡ್ತಾ ಇದ್ದೀವಿ ಸಮಸ್ಯೆಗಳು ಅನ್ನುವಂಥದ್ದು, ಅದಕ್ಕೆಲ್ಲದಕ್ಕೂ ಕೂಡ ಬೆಳಕಾಗಿರೋದು ಯಾವುದಪ್ಪ ಅಂದರೆ ನಂದಿ ಅಂತ. ನಂದಿ ಮುನ್ನೆಲೆಗೆ ತಂದ್ವಿ ಅಂತಂದರೆ ಖಂಡಿತವಾಗಿಯೂ ಕೂಡ ನಾವು ಸುಮಾರು ಎಲ್ಲ ಸಮಸ್ಯೆಗಳಿಗೆ ನಾವು ಪರಿಹಾರವನ್ನು ಕಂಡುಕೋಬೋದು. ಹಾಗಾದರೆ ಈಗ
ಯಂತ್ರೋಪಕರಣಗಳು ಬರಲಿಕ್ಕೆ ದುಡಿಬೇಕು ಅಂತಕ್ಕಂಥ ಏನು ಇಚ್ಛಾಶಕ್ತಿ ಜನರಲ್ಲಿ ಕಡಿಮೆ ಆಗಿದೆ. ಆದ ಕಾರಣಕ್ಕೆ ಯಂತ್ರೋಪಕರಣಗಳು ಇಷ್ಟ ಆದುವ ಹೇಗೆ? ಹಾಗಿಲ್ಲ ಸರ್, ಅದು ಏನಾಗ್ತದೆ ಸಾಮಾನ್ಯವಾಗಿ ಆಯಾ ಸಂದರ್ಭಕ್ಕೆ ಅನುಗುಣವಾಗಿ ಏನು ಮಾಡ್ತಾನೆ ಮನುಷ್ಯ ಅದನ್ನು ಅದಕ್ಕೆ ಹೊಂದಾಣಿಕೆ ಆಗಿಬಿಡ್ತದೆ ಸಾಮಾನ್ಯವಾಗಿ. ಈಗ ಯಂತ್ರೋಪಕರಣಗಳು ಸರಳವಾಗಿ ಬಂದಾಗ ನಮ್ಗೆ ಆಟೋಮೆಟಿಕ್ಕಾಗಿ ಏನಾಗ್ತದೆ, ನಮ್ಮ ಕೆಲಸ ದುಡಿಮೆ ಎಲ್ಲನೂ ಕಡಿಮೆ ಆಗ್ತದೆ. ಹಾಗಾಗಿ ಏನು ಮಾಡ್ತಾನೆ, ಆಲಸ್ಯ ಆಗೋದು ಇವೆಲ್ಲನೂ ಸಾಮಾನ್ಯವಾಗಿ ಆಗೋದೇನೆ. ಹಾಗಿದ್ರೆ ಇಲ್ಲಿ ಏನಾಗ್ತದೆ, ಮೂಲ ಅರಿವು ಏನು ಉಳಿದ್ರೆ ನಾವು ಉಳಿತೀವಿ, ನಮ್ಮ ಮಕ್ಕಳು ಮರಿ ಪೂರ್ಣ ಮುಂದಿಂದು ಕೂಡ ಪೀಳಿಗೆ ಉಳಿತದೆ ಅನ್ನುವಂಥ ನಿಟ್ಟಿನಲ್ಲಿ ವಿಚಾರ ಮಾಡಿ ಇದನ್ನ ಆರ್ಥಿಕವಾಗಿ ನಾವು ವಿಚಾರ ಮಾಡಬಾರ್ದು, ಅವು ಎತ್ತುಗಳ ನಮಗೆ ಭಾರ ಅಂತ ಯಾವಾಗಲೂ ವಿಚಾರ ಮಾಡಬಾರ್ದು ಅಂತಕ್ಕಂಥ ತಮ್ಮ ಅಭಿಪ್ರಾಯ. ಅಂದರೆ ವಿಚಾರ ಏನಪ್ಪಾ ಅಂತಂದರೆ ದೂರದೃಷ್ಟಿಕೋನ ಅಂತ. ಇವತ್ತೇನೋ ನಮಗೇನಾಗಿದೆ, ಸವಲತ್ತುಗಳು ಸಿಕ್ಕಿದಾವೆ ಅಂತ ತಿಳ್ಕೊಳ್ಳೋಣ, ಆಹಾರನೂ ಉತ್ಪಾದನೆ ಮಾಡ್ತಾ ಇದ್ದೀವಿ, ಯಂತ್ರಗಳನ್ನು ಬಳಕೆ ಮಾಡ್ತಾ ಇದ್ದೀವಿ. ಇದು ಪರಿಣಾಮ 5 ವರ್ಷ ಆದಮೇಲೆ ಏನಾಗ್ತದೆ, 10 ವರ್ಷ ಆದಮೇಲೆ ಏನಾಗ್ತದೆ, 15 ವರ್ಷ ಆದಮೇಲೆ ಏನು, 25 ವರ್ಷ ಆದಮೇಲೆ ಏನು, ಇದರ ಸ್ಪಷ್ಟತೆಯೊಂದಿಗೆ ನಾವೇನು ಮಾಡಬೇಕಾಗತ್ತೆ, ಯೋಜನೆ ಅಥವಾ ಕಾನೂನುಗಳನ್ನು ತರಬೇಕಾಗ್ತದೆ ಅನ್ನುವಂಥದ್ದು. ಹಾಗಿದ್ರೆ ಇದನ್ನೇ ನಾವು ಯಂತ್ರ ಮತ್ತು ಈ ರಾಸಾಯನಿಕ ಅವಲಂಬಿಸಿ ಇನ್ನೊಂದು 5-6 ವರ್ಷ ಹೋಗ್ಬಿಟ್ವಿ, ಇದು ಸಂಪೂರ್ಣವಾಗಿ ಮರುಭೂಮಿ ಆಗ್ತದೆ. ಇವತ್ತೇನಾಗಿದೆ, ನಮಗೆ ಗುಣಮಟ್ಟ ಇಲ್ಲದೆ ಅಂತ ಆಹಾರ ಸಿಗ್ತಾ ಇದೆ, ಮುಂದೆ ಆಹಾರನೇ ಸಿಗೋದಿಲ್ಲ. ಇದು ಬೇಕಲ್ಲ ಚಿಂತನೆ ನಮಗೆ. ಹಾಗಿದ್ರೆ ನಮಗೆ ಕೇವಲ ಇದನ್ನ ಬಿಡೋದು ಪರಿಹಾರ ಅಲ್ಲ. ಹಾಗಿದ್ರೆ ಇದ್ರ ಜೊತೆ ಏನಪ್ಪಾ ಅಂತಂದ್ರೆ ಈ ನಂದಿ ಕೃಷಿ ಅನ್ನುವಂಥದ್ದು ನಾವು ತರೋದು ಬಹಳ ಮುಖ್ಯ ಅಂತ. ಹಾಗಾಗಿ ಇದನ್ನ ಮುನ್ನೆಲೆಗೆ ತಂದ್ವಿ ಅಂತಂದ್ರೆ ಇದು ಎಷ್ಟು ಬೇಕೋ ಅಷ್ಟು ಉಪಯೋಗ ಮಾಡ್ಕೊಳ್ತಾನೆ. ಈ ಮಣ್ಣಿಗೆ ಸತ್ವ ಬೇಕಾಗಿದೆ ಒಟ್ಟಾರೆಯಾಗಿ. ನೀ ರಾಸಾಯನಿಕಗಳಿಂದ ಮಾಡ್ತೀವೋ ಮತ್ತೊಂದಿಂದ ಮಾಡ್ತೀವೋ, ಆ ಸತ್ವ ಬರೋದು ಏನಪ್ಪಾ ಅಂತಂದ್ರೆ ನೈಸರ್ಗಿಕವಾಗಿ ಬಹುದಿನಗಳವರೆಗೆ ಅದು ದೊರಕೋದು. ಇದರಿಂದ ಈ ಒಂದು ನಂದಿಯಿಂದನೇ ದೊರಕೋದು. ಯಾಕಂತಂದ್ರೆ ಟ್ಯಾಕ್ಟರ್ ಯಾವುದೇ ಕಾರಣಕ್ಕೂ ಈ ಸಗಣಿಯನ್ನು ಹಾಕಕ್ಕೆ ಸಾಧ್ಯತೆ ಇಲ್ಲ. ಸಗಣಿಯನ್ನು ಹಾಕಬೇಕು, ನಂದಿನೇ ಹಾಕವ. ಹಾಗಾಗಿ ಏನಪ್ಪಾ ಅಂತಂದ್ರೆ ಮುಖ್ಯವಾಗಿ ನಾವು ಈ ನಂದಿ ಕೃಷಿಯನ್ನು ನಾವು ಮುನ್ನೆಲೆಗೆ ತರುವಂಥ ನಿಟ್ಟಿನಲ್ಲಿ ಒಂದು ಯೋಜನೆ ಮತ್ತು ಕಾನೂನುಗಳನ್ನು ರೂಪಿಸಿದ್ದೆ ಆದರೆ ಖಂಡಿತವಾಗಿಯೂ ಕೂಡ ಏನಾಗ್ತದೆ, ಆ ಒಂದು ನಂದಿ ಕೃಷಿಯೊಂದಿಗೇ ವಿಶೇಷವಾದಂಥ ತಂತ್ರಜ್ಞಾನಗಳನ್ನು ಹೆಂಗೆ ಉಪಯೋಗ ಮಾಡ್ಬೋದು ಅಂತ ಹಂಗೆ ವಿಚಾರ ಮಾಡಕ್ಕೆ ಶುರು ಮಾಡ್ತಾನೆ. ಈಗ ಸೈಕಲ್ ಇತ್ತು, ನಾವು ನೋಡಿದ್ದೀವಿ ಸರ್, ಅದೇ 15-20 ವರ್ಷಗಳಿಂದ ಯಾವ ಸೈಕಲ್ ಇದ್ದು ಇವತ್ತೇನಾಗುತ್ತೆ, ಒಂದು ಪೈಡಲ್ ತುಳಿದ್ರೆ ಎಷ್ಟೋ ದೂರ ಹೋಗುತ್ತೆ. ಹಾಗಿದ್ರೆ ಇದನ್ನ ತಗೊಂಡು ನಾವು ನೇಗ್ಲಿ ಹೊಡಿ ಜೋಡೆತ್ತನ್ನು. ಹಾಗಾಗಿ ಅದನ್ನು ಸರಳೀಕೃತಗೊಳಿಸಕ್ಕೆ ಸಾಧ್ಯತೆ ಇದೆ. ತಾಂತ್ರಿಕತೆಯನ್ನು ಇದರಲ್ಲಿ ಅಳವಡಿಕೆ ಮಾಡ್ಕೊಳ್ಳೋಕೆ ಸಾಧ್ಯತೆ ಇದೆ ಖಂಡಿತವಾಗಿಯೂ ಕೂಡ. ಹಾಗಾಗಿ ಯಾವಾಗ ಇದಕ್ಕೆ ಪ್ರಾಶಸ್ತ್ಯ ನೀಡ್ತೀವೋ ಅದ್ರ ಬಗ್ಗೆ ಚಿಂತನೆ ಬರ್ತಾವೆ ಸಮಾಜದಲ್ಲಿ. ಹೀಗಾಗಿ ಇವತ್ತೇನಾಗ್ಬಿಟ್ಟಿದೆ, ಅದ್ರ ಬಗ್ಗೆ ಚಿಂತನೆ ಇಲ್ಲ ಯಾರಿಗೂ. ಅದರಲ್ಲಿ ಇನ್ನು ಈ ವಿಷಯವನ್ನು ಮುನ್ನೆಲೆ ತಂದಾಗ ಇದನ್ನು ಭಾಳ ಬೇಗನೆ ಕ್ಯಾಚ್ ಮಾಡೋರು ಯಾರಪ್ಪ ಅಂತಂದ್ರೆ ಹಿರಿಯರು. ನಮ್ಮ ಹಿಂದೆ ಕಟ್ಟಿ ಕೂತಿರ್ತಾರೆ ನೋಡ್ರಿ, ಅವ್ರಿಗೆಲ್ಲ ಪಟ್ಟನೆ ತಿಳಿತದ. ಬಸವಣ್ಣ ಸೆಗಣಿ ಇಲ್ಲಾರ್ದೆ ಭೂಮಿ ಹೆಂಗೆ ಉಳಿಸ್ತೀರಿ ಅಂತಾರ ಅವ್ರು. ಇದನ್ನು ಪಕ್ಕ ಹೇಳಕತ್ತೀರಿ ನೋಡ್ರಿ ಅಂತಂತಾರೆ ಇವತ್ತು ನಾವು ಹೇಳಿದಾಗ. ಅದೇ ಈಗಿನ ಹುಡುಗರಿಗೆ ಹೇಳಿದೆವು ಅಂತಂದ್ರೆ ಅವ್ರಿಗೆ ಲಿಂಕೇ ಇಲ್ಲ. ಹಾಗಾಗಿ ಏನಾಗಿ ಶಿಕ್ಷಣದಲ್ಲಿನೂ ಕೂಡ ಇಲ್ಲ. ಅಂದ್ರೆ ಈಗಿನ ಹಿರಿಯರು ಮುಂದಿನ ಪೀಳಿಗೆಗೆ ಈ ವಿಚಾರಗಳನ್ನ ಹೇಳದೆ ಅವರು ನಿರ್ಗಮಿಸಿದರೆ ಮುಂದೆ ಖಂಡಿತ ಈ ಭೂಮಿಗೆ ಅಪಾಯ ಇದೆ ಅಂತಕ್ಕಂಥ ತಮ್ಮ ಖಂಡಿತವಾಗಿಯೂ ಅಪಾಯ ಇದೆ. ನಾವು ಪುನಃ ಇದನ್ನ ಏನಾದರೂ ನಾವು ಸರಿಪಡಿಸ್ಬೇಕು, ಇದು ಹಾಳಂತ ವ್ಯವಸ್ಥೆ ಅಂದ್ರೆ ಸುಮಾರು 200-300 ವರ್ಷ ಸಮಯ ತೆಗೆದುಕೊಳ್ತದೆ. ಅಷ್ಟು ಇವತ್ತು ಲೇಟ್ ಆಗಿಬಿಟ್ಟಿದೆ. ನಾವು ಎಷ್ಟಪ್ಪ ಅಂತಂದ್ರೆ ಸುಮಾರು ಒಂದು 70% ಜೀವರಾಶಿಗಳನ್ನ ಕಳ್ಕೊಂಡ್ಬಿಟ್ಟಿವಿ ಭೂಮಿ ಮೇಲೆ. ಈ ನಂದಿಯ ಒಂದು ಬೊಗಸೆ ಸೆಗಣಿ ಏನಾದ್ರೂ ಬಿತ್ತು ಅಂತಂದ್ರೆ ಅದೆಷ್ಟೋ ಸಾವಿರಾರು ಕೋಟಿ ಜೀವರಾಶಿಗಳು ಬದುಕೋತಾವ ಅದ್ರ ಮೇಲ್ಗಡೆ. ಒಂದೊಂದಕ್ಕೊಂದು ಅವಲಂಬಿತವಾದಂತ ಜೀವರಾಶಿಗಳಿದಾವ, ಎಲ್ಲವೂ ಕೂಡ ನಾಶ ಆಗಿ ಹೋಗ್ಬಿಟ್ಟಿದಾವೆ ಇವತ್ತಿನ ದಿವಸ. ತಪ್ಪಿದೆ. ನೀವು ನೋಡಿ, ಒಂದು ಸೆಗಣಿ ಇಲ್ಲೇ ಬಿದ್ದಿತ್ತು ಅಂತಂದ್ರೆ ಆಟೋಮೆಟಿಕ್ ಆಗಿ ಹೆಂಡ್ಯಾನ್ ಹುಳುಗಳು ಎಷ್ಟೋ ನಮ್ಮ ಕಣ್ಣಿಗೆ ಕಾಣದೇ ಇರೋ ಎಷ್ಟೋ ಬದುಕೋತಿರ್ತಾವೆ. ಅದನ್ನ ತಿಂದು ಎಷ್ಟೋ ಬದುಕಿರ್ತಾವ. ಇವತ್ತು ಪಾತ್ರಿಗಿತ್ತಿ ಇವೆಲ್ಲಾನು ಕೂಡ ನಾಶ ಆಗಿರೋದು ಅದಕ್ಕೆ ಸೆಗಣಿಗೆ ಮತ್ತು ಪಾತ್ರಿಗಿತ್ತಿಗೆ ಲಿಂಕ್ ಇದೆ. ಹಾಗಾಗಿ ಇವತ್ತು ಹಳ್ಳಗಳು ಏನಾಗಿದಾವ ಅಂತಂದ್ರೆ ಅಲ್ಲಿ ಹೋದ್ವಿ ಅಂತಂದ್ರೆ ಸಾಕಷ್ಟು ನಮಗೆ ಜೀವರಾಶಿಗಳನ್ನು ನೋಡ್ತಿದ್ದೇವೆ. ಇದೇ ಒಂದು 15-20 ಇವತ್ತು ಹೆಂಗಿದೆ ಪರಿಸ್ಥಿತಿ ಹಳ್ಳಗಳದು ಅಂತ, ಎಲ್ಲಾನು ಹಾಳಾಗಿದೆ. ಹಾಗಾಗಿ ಕೊನೆಯ ಜೀವರಾಶಿ ಇದೆ. ಹಾಗಾಗಿ ಇದಕ್ಕೆ ಬರೋದು ತೊಂದರೆ. ಹಾಗಾಗಿ ಇದಕ್ಕೆ ತೊಂದರೆ ಏನಾಗ್ತದೆ, ರೋಗಗಳ ರೂಪದಲ್ಲಿ ವ್ಯಕ್ತ ಆಗೋದಿಲ್ಲ. ಅಂದ್ರೆ ಮನುಷ್ಯ ಸ್ವಾರ್ಥ ಬುದ್ಧಿಗೆ ಎಲ್ಲವನ್ನು ಕಳ್ಕೊಳ್ತಾ ಇದ್ದಾನೆ ಅಂತ ನನ್ನ ವಿಚಾರದಲ್ಲಿ ಏನಾಗುತ್ತೆ, ಇದು ಸ್ವಾರ್ಥ ಅನ್ನೋಕ್ಕಿಂತ ಅರಿವಿನ ಕೊರತೆ. ಅದಕ್ಕಾಗಿನೇ ಬಸವಣ್ಣವರು 12ನೇ ಶತಮಾನ ಅರಿವೇ ಗುರು ಅಂತ ಹೇಳಿರುವಂಥದ್ದು. ಹಾಗಾಗಿ ಯಾವ ಗುರು ಅರಿವನ್ನ ಮೂಡಿಸ್ತಾರೋ ಅವರನ್ನು ಅವಲಂಬಿಸಿ ಸಮಾಜ ಇವತ್ತು ಮುಂದೆ ಹೋಗ್ಬೇಕಾಗಿದೆ ಅನ್ನುವಂಥದ್ದು. ಇವತ್ತು ನಮಗೂ ಕೂಡ ಈ ಅರಿವು ಬಂದಿರೋದು ಇದರಿಂದ ಯಾರಿಂದ ಬಂತು? ಮಣ್ಣು ಅಂತಂದ್ರು ಸದ್ಗುರು ಅವರು. ಆದ್ರಿಂದ ಒಂದು ಸ್ವಲ್ಪ ತೀವ್ರಗತಿಯಲ್ಲಿ ಚಿಂತನೆ ಮಾಡಕ್ಕೆ ಶುರು ಮಾಡಿದೆ.
ಮುಂದೆ ನಂದಿ ಅಂತೇಳಿ ಯಾರು ತೋರಿಸಿದ್ರು, ಸಿದ್ದೇಶ್ವರಪ್ಪ ತೋರಿಸಿದ್ರು. ಈ ನಂದಿ ಆಧಾರಿತವಾಗಿ ತೀವ್ರವಾಗಿ ಚಿಂತನೆ ಮಾಡಿದೆ. ಹಾಗಾಗಿ ಎಲ್ಲ ವಿಚಾರಗಳು ಬಂದಿರುವಂಥದ್ದು. ಅಂದರೆ ಈ ಅರಿವನ್ನು ಹಳ್ಳಿಗಳಿಗೂ ಹೋಬಳಿಗೆ ತಾಲೂಕಾ ಮಟ್ಟಕ್ಕೆ ಜಿಲ್ಲಾ ಮಟ್ಟಕ್ಕೆ ಎಲ್ಲ ಕಡೆ ಈ ಅರಿವನ್ನು, ಅದರಲ್ಲೂ ಲೇಟ್ ಆಗಿದೆ ಅಂತೇಳಿ ತಾನು ಹೇಳ್ತಾ ಇದ್ದೀನಿ. ಅತ್ಯಂತ ಕ್ಷಿಪ್ರಗತಿಯಲ್ಲಿ ಯಾರನ್ನು ಕರೆದುಕೊಂಡು ಮುಂದಡಿ ಇಟ್ಟರೆ ಈ ಅರಿವನ್ನು ಅಷ್ಟ ಬೇಗದಲ್ಲಿ ತಲುಪಲಿಕ್ಕೆ ಸಾಧ್ಯ ಅಂತ. ನಾವು ಈ ಒಂದು ಮೂಲ ನಂದೀಶ್ವರನ ದೇವಸ್ಥಾನದಲ್ಲಿ ಬಂದು ನಂದಿ ಸತ್ಯಾಗ್ರಹವನ್ನು ಏನು ಹಮ್ಮಿಕೊಂಡಿವಿ ಸರ್, ಇಲ್ಲಿ ಬಂದಾದಮೇಲೆ ನನಗೊಂದು ಸ್ಪಷ್ಟತೆ ಬಂದಿರೋದು ಏನು ಅಂದರೆ, ನಮ್ಮ ಭಾರತ ದೇಶದ ಈ ಒಂದು ಸಂಸ್ಕೃತಿ ಸಂಪ್ರದಾಯ ಉಳಿದು ಬೆಳೆದು ಇವತ್ತು ಇಡೀ ಜಗತ್ತಿಗೆ ಮಾದರಿ ಆಗಿರುವಂಥದ್ದು ಎದರಿಂದ ಅಂತಂದರೆ ಈ ದೇಶದಲ್ಲಿರುವಂಥ ಗುರು ಶಿಷ್ಯ ಪರಂಪರೆಯಿಂದ. ಈ ಗುರು ಶಿಷ್ಯ ಪರಂಪರೆಯ ಮೂಲ ಕೊಂಡಿ ಯಾವುದಪ್ಪ ಅಂದರೆ ನಂದಿ ಆಗಿರೋದು. ಹಾಗಾಗಿ ಇವತ್ತು ಏನು ಗ್ರಾಮಗಳಲ್ಲಿ ಜೋಡೆತ್ತಿನ ಕಟ್ಕೊಂಡು ಕೃಷಿ ಮಾಡ್ತಾ ಇದ್ದಾರೆ, ಆ ಕೃಷಿಕರು ಮತ್ತು ಗುರುಗಳು ಇವರೆರಡೂ ಜೋಡಣೆ ಆದವು ಅಂತಂದರೆ ಖಂಡಿತವಾಗಿಯೂ ಆದಷ್ಟು ಬೇಗನೆ ಇದಕ್ಕೆ ಪರಿಹಾರ ಕಂಡ್ಕೋಬಹುದು. ಹಾಗಾಗಿ ಇಲ್ಲಿ ಪರಿಹಾರ ಅಂತಂದರೆ ಕೇವಲ ನಾವು ಅರಿವು ಮೂಡಿಸಿದ್ರೆ ಪರಿಹಾರ ಅಲ್ಲ ಜನಕ್ಕೆ. ಯಾಕಂದ್ರೆ ನೀವು ಆಕಳ ಸಾಕ್ರಿ, ಎತ್ತು ಸಾಕ್ರಿ ಅಂತ ಸಾಕಷ್ಟು ಹೇಳ್ತಾ ಇದ್ದೀವಿ, ಅದು ಪರಿಹಾರ ಅಲ್ವೇ ಅಲ್ಲ. ಇಲ್ಲಿ ಪರಿಹಾರ ಏನು ಅಂದರೆ ನಾವು ನೀವು ಕೂಡ ಗುರು ಶಿಷ್ಯರು ಕೂಡಿ ನಮಗೇನು ಬೇಕಾಗಿದೆಯೋ ಕಾನೂನು, ಅದು ಕಾನೂನನ್ನು ಜಾರಿ ಮಾಡಿಸೋದು ನಮ್ಮ ಜವಾಬ್ದಾರಿ. ನಾವು ಕೂಡಿದ್ರೆ ಯಾಕಾಗೋದಿಲ್ಲ ಅಂತ. ಇವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆ ಇದ್ದೀವಿ, ನಾವು ಕೇಳೋ ಹಕ್ಕಿದೆ ನಮ್ಮದು ಅನ್ನೋವಂಥದ್ದು. ನೀವೇನು ಸಮಾಜಕ್ಕೆ ಕೊಡ್ತಾ ಇದ್ದೀರೋ ಕೊಡುಗೆಯನ್ನು ಅದನ್ನು ನಾವು ಹೇಳ್ತೀವಿ. ಅದೇ ರೀತಿ ನಮ್ಮ ಶಿಷ್ಯರು ಕೂಡ ವಿಜ್ಞಾನಿಗಳಿದ್ದಾರೆ, ನಾವು ಕೃಷಿ ಪದವೀಧರ ಇದ್ದೀನಿ. ಹಾಗಾಗಿ ನಾನು ಯಾರೇ ಗುರುಗಳಿದ್ರು ನಾನು ಓಪನ್ ಆಗಿ ಹೇಳ್ತೀನಿ. ನಾನು ಏನು ಹೇಳ್ತಾ ಇದ್ದೀನಿ ಇವತ್ತಿನ ದಿವಸ ಅಂದರೆ, ನನ್ನ ಜೀವಿತದ ಕೊನೆಯವರೆಗೂ ಕೂಡ ಯಾವುದೇ ರೀತಿಯ ಒಂದು ಚುನಾವಣೆ ಅಂದರೆ ಗ್ರಾಮ ಪಂಚಾಯತಿಯಿಂದ ಲೋಕಸಭೆಯವರೆಗೆ ಯಾವುದೇ ಚುನಾವಣೆ ನಡೆದರೂ ಕೂಡ ಯಾರು ಜೋಡೆತ್ತನ್ನು ಉಳಿಸ್ತೀನಿ ಅಂತಾರೋ, ಯಾರು ನಂದಿಯನ್ನು ಉಳಿಸ್ತೀನಿ ಅಂತಾರೋ ಅವ್ರಿಗೆ ಮಾತ್ರ ಮತ ನೀಡೋದು ಅಂತ. ಅವು ಯಾವ ಪಕ್ಷ ಇರಲಿ, ಯಾವ ಜಾತಿ ಇರಲಿ, ಅವ್ರು ನಮಗೆ ಸಂಬಂಧ ಇಲ್ಲ. ಹಾಗಿದ್ರಿ ಉಳಿಸುವಂಥ ಸಾಮರ್ಥ್ಯ ಯಾರಿಗೆ ಅದ ಅಂತ. ಆ ರೀತಿ ಮತ ನೀಡಿದ್ರೆ ಮಾತ್ರ ನಮ್ಮ ಮುಂದಿನ ಮಕ್ಕಳಿಗೆ ಅನ್ನ ಸಿಗ್ತದೆ ನಮಗೆ ಗೊತ್ತಾಗಿದೆ. ನಾನು ಕೃಷಿ ಪದವೀಧರನಾಗಿ ಹೇಳ್ತಾ ಇದ್ದೀನಿ. ಹಾಗಾಗಿ ಈ ನಿಟ್ಟಿನ ಒಂದು ಸಂಕಲ್ಪವನ್ನು ಪ್ರತಿಯೊಬ್ಬರು ಮಾಡಬೇಕಾಗಿದೆ. ನಾವು ಬೇರೆದನ್ನು ಅವಲಂಬಿಸಿ ಏನಾದರೂ ನಾವು ಮತ ಕೊಟ್ವಿ ಅಂತಂದರೆ ಖಂಡಿತವಾಗಿಯೂ ಕೂಡ ನಮ್ಮ ಮಕ್ಕಳ ತಟ್ಟಿಗೆ ನಾವೇ ವಿಷ ಹಾಕ್ತೀವಿ ಅಂತ ಅರ್ಥ. ಅಷ್ಟು ನಾನು ಭಾಳ ಇದು ನೋವಿನಿಂದ ಹೇಳ್ತಾ ಇರುವಂಥದ್ದು. ನಮ್ಮ ಮಕ್ಕಳ ತಟ್ಟಿಗೆ ನಾವೇ ವಿಷಯ ಹಾಕ್ತೀವಿ ಅಂತ. ಕೊಟ್ಟಂಗೆ ಯಾಕಪ್ಪ ಮುಂದೋಗಿ ನರಳಾಡುವಂಥವ್ರು ಯಾರಪ್ಪ ಅಂತ ನಾವು ಕಣ್ಣಿಗೆ ಕಾಣ್ತೀವಿ. ನಮ್ಮ ಮಕ್ಕಳು ಹಂಗಾಗೋದು ಅಷ್ಟು ನಾಶ ಆಗಿದೆ. ಕೇಳಿ ಬರ್ತಾ ಇದೆ ಸರ್, ಎಲ್ಲ ತಾಲೂಕಿಗೊಂದು ಅಲ್ಲೇ ಇಲ್ಲೇ ಕ್ಯಾನ್ಸರ್ ಆಸ್ಪತ್ರೆ. ಹೌದು ತೆಗಿಬೇಕಂತ ಏನಿದ್ರ ಹಿಂದಿನ ಹುನ್ನಾರ ಅಥವಾ ಯೋಜನೆ ಯಾಕೆ ಬಂತಿದು? ಏನಿದು ಒಂದು ರೋಗ? ಇದು ಏನು ಸರ್, ಇದು ಏನಾಗಿದೆ ನಿರ್ಲಕ್ಷ್ಯಕ್ಕೊಳಗಾಗಿದೆ ಇವತ್ತು ಒಟ್ಟಾರೆ ಈ ಕೃಷಿ, ನಂದಿ ಕೃಷಿ ಅನ್ನುವಂಥದ್ದು. ಹಾಗಾಗಿ ಇದನ್ನೇನು ಮಾಡಬೇಕಾಗಿದೆ, ತೀವ್ರಗತಿಯಲ್ಲಿ ಮುನ್ನೆಲೆಗೆ ತರಬೇಕಾಗಿದೆ. ಹಾಗಾಗಿ ಇವತ್ತು ನಾವು ಇನ್ನೊಬ್ಬರನ್ನ ನಾವು ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸೋದಾಗಿರಲಿ, ದೂಷಣೆ ಮಾಡೋದಾಗಿರಲಿ, ಇದು ಯಾವುದೇ ಕಾರಣಕ್ಕೂ ಪರಿಹಾರ ಅಲ್ಲ ಅನ್ನುವಂಥದ್ದು ನಾವು ಸ್ಪಷ್ಟ ಆಗಿದೆ. ಹಾಗಾಗಿ ಇಲ್ಲಿ ಏನಾಗಿದೆಪ್ಪ ಅಂದ್ರೆ ಏನು ಅವಶ್ಯಕತೆ ಇದೆ ಅನ್ನುವಂಥದ್ದನ್ನು ನಾವು ತೀವ್ರಗತಿಯಲ್ಲಿ ಸಮಾಜದ ಅಲ್ಲಿ ಮುನ್ನೆಲೆಗೆ ತರಬೇಕಾಗಿದೆ. ಅದು ಬೇರೆ ಬೇರೆ ಆಯಾಮಗಳಲ್ಲಿ. ಯಾವ ಆಯಾಮ ನನ್ನ ವಿಚಾರದಲ್ಲಿ ಅಂತಂದರೆ, ಈಗ ನೋಡಿ ನಂದಿ ಕೋಲ್ ಏನಪ್ಪ ಅಂದರೆ ಸಮಾಜದಲ್ಲಿ ನೀವು ಒಗ್ಗೂಡ್ರಿ ನನ್ನ ಆಧಾರಿತವಾಗಿ ಅಂತ ಹೇಳಾಕನೇ ನಂದಿ ಕೋಲ್ ಇರುವಂಥದ್ದು. ನಂದಿ ಧ್ವಜ ಅಂತೇಳಿ ನಾವು ಏನು ದೇವಸ್ಥಾನಗಳು ಉಪಯೋಗ ಮಾಡ್ತೀವಿ, ನನ್ನ ಆಧಾರಿತವಾಗಿ ನೀವು ಒಗ್ಗೂಡ್ರಿ ಅಂದರೆ ನೀವು ಪರಿಹಾರ ಅಂತೇಳಿ ಹೇಳಾಕನೇ ಅದು ಇರುವಂಥದ್ದು. ಇವತ್ತು ಲಕ್ಷಾಂತರ ಜನ ಶ್ರೀಶೈಲ ಮಲ್ಲಿಕಾರ್ಜುನಿಗೆ ಹೋಗ್ತಾ ಇದ್ದಾರೆ ಪಾದಯಾತ್ರೆಯಲ್ಲಿ. ಅದು ಕೂಡ ಕಂಬಿ ಮಲ್ಲೈನನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಅವರು ಕಂಬಿ ಮಲ್ಲೈನನ್ನು ತೆಗೆದುಕೊಂಡು ಹೋಗ್ತಾ ಇಲ್ಲ, ನಂದಿಯನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಅಂತ. ಕಂಬಿ ಅಂದರೆ ಬೇರೆ ಅಲ್ಲ, ನಂದಿ ಅಂದರೆ ಬೇರೆ ಅಲ್ಲ. ಹಾಗಾಗಿ ಅವ್ರಿಗೆಲ್ಲನೂ ಕೂಡ ಗೊತ್ತಾಗಬೇಕಾಗಿದೆ, ನಂದಿ ಆಧಾರಿತವಾಗಿ ನಾವು ಒಗ್ಗೂಡಲೇಬೇಕು. ನಾವು ಮುಂದಿನ ದಿನಗಳಿಗೆ ಅಲ್ಲಿ ಶ್ರೀಶೈಲ ಮಲ್ಲೈಗೆ ಹೋದ್ವಿ ಅಂತಂದರೆ ನಾವು ಯಾರು ನಂದಿ ಉಳಿಸ್ತೀವಿ ಅಂತಾರೆ ಅವ್ರಿಗೆ ನಾವು ಏನು ಮಾಡೋದು, ಮತ ನೀಡ್ತೀವಿ ಅಂತ ಸಂಕಲ್ಪ ಮಾಡಿ ಬರಬೇಕು ಅಂತ. ಇದನ್ನು ಸ್ಪಷ್ಟ ನಿಖರವಾಗಿ ವೈಜ್ಞಾನಿಕವಾಗಿ ನಾನು ಹೇಳ್ತಾ ಇರುವಂಥದ್ದು. ಆ ರೀತಿಯ ಒಂದು ಸಂಕಲ್ಪ ಮಾಡುವಂಥ ಒಂದು ದೊಡ್ಡದಾದಂಥದ್ದೊಂದು ವ್ಯವಸ್ಥೆಯನ್ನು ನಾವೇನು ಮಾಡಬೇಕಾಗಿದೆ, ನಮ್ಮ ಗುರುಗಳ ಮುಖಾಂತರ ನಾವು ಮಾಡಬೇಕಾಗಿದೆ ಸಮಾಜದಲ್ಲಿ. ಹೌದು, ನೀವು ಸಂಕಲ್ಪ ಮಾಡ್ರಿ ಅನ್ನುವಂಥದ್ದು ಹೇಳಲೇಬೇಕಿದೆ. ಎಲ್ಲ ಧರ್ಮ ಗುರುಗಳು ಕೂಡ ಇದರಲ್ಲಿ ಬೇಗನೆ ತಮ್ಮ ಶಿಷ್ಯರೊಂದಿಗೆ ಒಗ್ಗೂಡಬೇಕು. ಇವೆಲ್ಲ ಆಧಾರಿತವಾಗಿ ಏನು ಚಿಹ್ನೆಗಳಿದಾವೋ, ಇವತ್ತು ನಂದಿ ಮೂಲ ನಂದೀಶ್ವರ ದೇವಸ್ಥಾನ ಇದೆ, ಇದರ ಆಧಾರಿತವಾಗಿ ಒಗ್ಗೂಡಬೇಕು. ಯಾರೆಲ್ಲ ಮನೆ ದೇವರು ಇದ್ದಾರೆ, ಹೌದು ನಿನ್ನ ಉಳಿಸೋದು ಅಂತಂದ್ರೆ ನಾವು ಮತ ನೀಡೋದು ಅಂತ. ಹಾಗಾಗಿ ಇವೆಲ್ಲವೂ ಕೂಡ ಮತಗಳಾಗಿ ಪರಿವರ್ತನೆ ಆಗಲೇಬೇಕು. ಇವತ್ತು ಅವಶ್ಯಕತೆ ಇದೆ. ಇದು ಕೇವಲ ರಾಜ್ಯ ಅಲ್ಲ, ಇದು ದೇಶಾದ್ಯಂತ ಆಗಲೇಬೇಕಾಗಿದೆ. ಇವತ್ತು ನಾವು ಈ ನಿಟ್ಟಿನಲ್ಲಿ ನಂದಿಯನ್ನು ಉಳಿಸೋಕೆ ನಾವು ಮತ ಆಧಾರಿತವಾಗಿ ಒಂದು ಗೂಡದೆ ಹೋದರೆ ಖಂಡಿತವಾಗಿ ಇದು ಗಂಡಾಂತರ, ದೊಡ್ಡದಾದಂಥ ಗಂಡಾಂತರ, ಇದು ಕಟ್ಟಿತ್ತ ಪುತ್ತಿ ಅನ್ನುವಂಥದ್ದು. ಹಾಗಾಗಿ ಇವತ್ತು ನಾವೇನು ಹೇಳ್ತಾ ಇದ್ದೀವೋ ಇದಕ್ಕೆ ಸ್ಪಷ್ಟತೆಯನ್ನು ನೀಡೋಕ್ಕೆ ಸಾಕಷ್ಟು ವಿಜ್ಞಾನಿಗಳಿದ್ದಾರೆ. ನಾನು ಇವತ್ತು ಒಬ್ಬ ವಿಜ್ಞಾನಿಯಾಗಿಯೇ ಮಾತಾಡ್ತಾ ಇರೋದು, ಒಬ್ಬ ಕಲಿತ ಪದವೀಧರನಾಗಿಯೇ ನಾನು ಮಾತಾಡ್ತಾ ಇರುವಂಥದ್ದು. ಸ್ಪಷ್ಟತೆ ಇದೆ ಸರ್. ಹೌದಾ ಸರ್? ಹೌದು. ಹಾಗಾಗಿ ಅರಿವಿದ್ದವ್ರು ಸಾಕಷ್ಟು ಜನ ಇದ್ದಾರೆ. ಹಾಗಾಗಿ ಇವತ್ತು ಅರಿವುಳ್ಳಂಥ ವಿಜ್ಞಾನಿಗಳು, ಗುರುಗಳು
ಅದೇ ರೀತಿ ಜೋಡೆತ್ತು ಕಟ್ಟಿದಂಥ ಶಿಷ್ಯರು, ಶಿಷ್ಯರು. ಇವು 3 ಜೋಡಣೆ ಆದರೆ ಸಾಕು. ನಾವು ಏನು ಬೇಕು ಅಂಥ ಕಾನೂನು ಮತ್ತು ಯೋಜನೆಗಳನ್ನು ತರಕ್ಕೆ ಸಾಧ್ಯತೆ ಇದೆ ಅಂತ. ಬಹುಶಃ ಇದೇ ನಿಟ್ಟಿನಲ್ಲಿ ಇವತ್ತು ಯುವ ರೈತ ಕನ್ಯೆ ವಿಷಯಕ್ಕೆ ಬಂದಾಗ ನಿರಾಕರಿಸಲ್ಪಟ್ಟಂಥ ವ್ಯಕ್ತಿಯಾಗಿ ಇವತ್ತು ಸಮಾಜದಲ್ಲಿ ನಿಂತಿದ್ದಾನೆ. ಕನ್ಯೆ ಸಿಗ್ತಾ ಇಲ್ಲ. ಇದರ ಹಿಂದೆ ಕೂಡ ಇವತ್ತು ಆತನಿಗೆ ಭದ್ರತೆ, ಆ ವೃತ್ತಿಗೆ ಭದ್ರತೆ ಇಲ್ಲ ಅಂತಕ್ಕಂಥ ಒಂದು ಕಾರಣ ಇವತ್ತು ಘಂಟಾಘೋಷವಾಗಿ ಒಂದು ಸಮಸ್ಯೆಯಾಗಿ ಕಾಡ್ತಾ ಇದೆ. ಬಹುಶಃ ಈ ನಿಟ್ಟಿನಲ್ಲಿ ಕಾನೂನು ಯಾವ ರೀತಿ ಅವನಿಗೆ ಬೆಂಬಲ ಕೊಡ್ಬೋದು, ಯಾವ ರೀತಿ ಕಾನೂನುಗಳನ್ನು ತರಬೇಕಂತ ನಾವು ಬಯಸ್ತೀವಿ. ಒಂದು ಏನಿದೆ ಅಂತಂದರೆ, ಇವತ್ತು ಯಾರಿಗೆ ಕನ್ಯೆ ಕೊಡ್ತಾ ಇದ್ದಾರೆ ನೋಡಿ ಸರ್, ಇಲ್ಲಿ ಮುಖ್ಯವಾಗಿ ಎದರ ಆಧಾರಿತವಾಗಿ ಕೊಡ್ತಾ ಇದ್ದಾರೆ, ಅವರು ಆದಾಯ ಭದ್ರತೆಯಿಂದನೇ ಕೊಡ್ತಾ ಇದ್ದಾರೆ. ಹಾಗಾಗಿ ಇವನಿಗೆ ಆದಾಯ ಭದ್ರತೆಯನ್ನು ನಾವು ತಂದಿದ್ದೇ ಆದರೆ ಇವನಿಗೆ ಕನ್ಯೆ ಕೊಡಕ್ಕೆ ಬರ್ತಾರೆ. ಸಿಂಪಲ್ ಇದೆ. ಹಾಗಿದ್ರೆ ಇಲ್ಲೇನಾಗಬೇಕಾಗಿದೆ, ನಾವು ಯಾರು ಜೋಡೆತ್ತು ಕಟ್ಟಿದ್ದಾರೆ ಪ್ರತಿ ತಿಂಗಳು 11,000 ರೂಪಾಯಿ ಪ್ರೋತ್ಸಾಹಧನ ಒಂದು ಪಗಾರ ರೂಪದಲ್ಲಿನೇ ಅವ್ರಿಗೆ ಕೊಡಬೇಕು. ಕೊಟ್ಟದ್ದೇ ಆಯಿತು ಅಂತ ತಿಳ್ಕೊಳ್ಳೋಣ, ಖಂಡಿತವಾಗಿಯೂ ಕನ್ಯೆ ಕೊಡಕ್ಕೆ ಮುಂದೆ ಬರ್ತಾರೆ. ಕಾನೂನು ಪಕ್ಷಾತೀತವಾಗಿ ವಿಧಾನಸಭೆಯಲ್ಲಿ ಅಥವಾ ಕೇಂದ್ರದ ಒಂದು ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಎಲ್ಲ ಕಡೆ ಚರ್ಚೆಯಾಗಿ ಆದಷ್ಟು ಬೇಗನೆ ಜಾರಿಗೆ ಬರಬೇಕು ಅಂತೇಳಿ ನಿಮ್ಮ ವಿಚಾರ ಸರ್. ಒಂದನೇದು. ಎರಡನೇದು ಏನಪ್ಪಾ ಅಂತಂದ್ರೆ, ಇದು 10 ವರ್ಷವರೆಗೆ ಏನ್ ಮಾಡಬೇಕು, 10% ಬಜೆಟ್ ಅನ್ನು ಇವ್ರಿಗಾಗೆ ಮೀಸಲಿಡಬೇಕು. ಯಾವ ಪಕ್ಷರ ಬರಲಿ, ಆದ್ರೆ ಏನಾಗಬೇಕು, ಆ ಹಣ ಇವ್ರಿಗಾಗೆ ವಿನಿಯೋಗ ಆಗ್ಬೇಕು. ಮುಂದೇನಾಗಬೇಕು, ಈ ಗುರುಗಳು ಏನಿದ್ದಾರೆ ಅವರು ಡಿಸೈಡ್ ಮಾಡಬೇಕು ಎಂಥ ಯೋಜನೆಗಳು ಅವ್ರಿಗೆ ಬೇಕಾಗಿದೆ ಅಂತ. ಮೊದಲನೇದಾಗಿ ಜೋಡೆತ್ತು ಕಟ್ಟಿದಂಥ ರೈತನಿಗೆ ನೇರವಾಗಿ ಪ್ರೋತ್ಸಾಹಧನ. ಇನ್ನು ಎರಡನೇದೇನು, ಯಾರು ಆಕಳ ಆಧಾರಿತವಾಗಿ ಕೃಷಿ ಮಾಡ್ತಾ ಇದ್ದಾರೆ ಅವರಿಗೂ ಕೂಡ ಪ್ರೋತ್ಸಾಹವನ್ನು ನೀಡುವಂಥದ್ದು. ಯಾರು ಈ ಒಂದು ಗವ್ಯ ಉತ್ಪನ್ನಗಳ ಆಧಾರಿತವಾಗಿ ಏನೋ ಒಂದು ಉದ್ಯೋಗ ಮಾಡ್ತೀವಿ ಅಂತಂದರೆ ಅವರಿಗೂ ಕೂಡ ವಿಶೇಷವಾಗಿ ಪ್ರೋತ್ಸಾಹ ನೀಡುವಂಥದ್ದು. ಈ ನಿಟ್ಟಿನಲ್ಲಿ ವಿಶೇಷವಾದಂಥ ವಿವಿಧ ಒಂದು ಏನು ಮಾಡಬೇಕಾಗಿದೆ, ಯೋಜನೆಗಳನ್ನು ರೂಪಿಸಬೇಕಾಗಿದೆ. ಆ ರೂಪಿಸ್ಬೇಕಾಗಿತ್ತಂದ್ರೆ ಹಣ ಬೇಕು. ಹಾಗಿದ್ರೆ ಇದನ್ನು 10 ವರ್ಷ ಏನಾದರೂ ಈ ಥರ ಇಟ್ಟಿದ್ದೇ ಆಯಿತು ಅಂತಂದರೆ ಖಂಡಿತವಾಗಿ ದೊಡ್ಡದಾದಂಥ ಒಂದು ಕ್ರಾಂತಿಯನ್ನೇ ನಾವು ದೇಶದಲ್ಲಿ ಮಾಡೋಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ಇಲ್ಲಿ ಏನಾಗಬೇಕಾಗಿದೆ, ನಿಖರವಾಗಿ ಒಂದು ಕಾನೂನು ಆಗಬೇಕು ಮತ್ತು ಅದಕ್ಕೆ ಪೂರಕವಾದಂಥ ಯೋಜನೆಗಳು ಎಲ್ಲವನ್ನು ತಾವು ತರಬೇಕಾಗಿದೆ. ಇದಕ್ಕೆ ರಾಜಕೀಯ ನಾಯಕರು ಪಾತ್ರ ಬಹಳ ಇದೆ ಸರ್. ಇಲ್ಲಿ ಬಹುಶಃ ನಿಮ್ಮ ಸತ್ಯಾಗ್ರಹ ರಾಜಕೀಯ ನಾಯಕರ ಕಣ್ಣನ್ನು ಆದಷ್ಟು ಬೇಗನೆ ತೆರೆಸುತ್ತೆ. ತಾವು ರಾಜಕೀಯ ನಾಯಕರ ಒಂದು ಸಂಪರ್ಕದಲ್ಲಿ ಏನಾದರೂ ವಿಧಾನಸೌಧದ ಮಟ್ಟದಲ್ಲಿ ಏನಾದರೂ ಇದ್ದೀರಾ, ಏನು ಹೇಗೆ ಮುಟ್ಟಿಸ್ತೀರಿ ವಿಧಾನಸೌಧಕ್ಕೆ? ಇದೆಲ್ಲ ಏನು ರೈತರ ಸಂಘಗಳನ್ನು ಮಾಡಿ ಒಂದು ಕಾಲಾವಕಾಶ ಬೇಕು, ಹೇಗೆ? ಇದು ಎರಡೂ ನಿಟ್ಟಿನಲ್ಲಿ ಕೆಲಸ ಆಗಬೇಕಾಗಿದೆ ಸರ್. ಒಂದು ಕಾನೂನು ಬರಬೇಕಾಗಿದೆ, ಇದ್ರ ಜೊತೆಯಲ್ಲಿ ಜನರಿಗೂ ಕೂಡ ಇದರ ಅವಶ್ಯಕತೆ ಏನು ಅನ್ನೋ ಜಾಗೃತಿನೂ ಬೇಕಾಗಿದೆ. ಮತಗಳು ಆಗಬೇಕಾಗಿದೆ ಅನ್ನುವಂಥದ್ದು. ಈಗ ಕೇವಲ ಜೋಡೆತ್ತಿನ ಕೃಷಿಕರು ಮಾತ್ರ ಕೇಳಿದರೆ ಇದು ಮತ ಆಗೋದಿಲ್ಲ. ಹಾಗಾಗಿ ಏನಾಗಬೇಕಾಗಿದೆ, ಪ್ರತಿಯೊಬ್ಬರು ಹೌದು ಇದಕ್ಕೆ ಅವಶ್ಯಕತೆ ಅದ, ನಾವು ಇದಕ್ಕೆ ಆದ್ಯತೆ ನೀಡ್ತೀವಿ ಅನ್ನೋದು ಇಲ್ಲಿನೂ ಬರಬೇಕಾಗಿದೆ. ಎರಡೂ ಏಕಕಾಲಕ್ಕೆ ಆಗಬೇಕಾಗಿದೆ. ಪ್ರತಿಯೊಬ್ಬರು ಹಕ್ಕು ಅನ್ನುವಂಥದ್ದು, ಅವಲಂಬಿಸಿದವರ ಪ್ರತಿಯೊಬ್ಬರ ಹಕ್ಕು, ಪ್ರತಿಯೊಬ್ಬರು ಯಾರು ಅನ್ನ ಉಣ್ತಾರೋ ಅವ್ರು ಎಲ್ಲರಿಗೂ ಬೇಕೇ ಅನ್ನುವಂಥದ್ದು. ಪ್ರತಿಯೊಬ್ಬರು ಯಾರ್ಯಾರು ಇರಲಿ, ಯಾವ ಧರ್ಮ ಇರಲಿ, ಯಾವ ಜಾತಿ ಇರಲಿ, ಅನ್ನ ಯಾರು ಉಣ್ಣೋದಿಲ್ಲ ಅವ್ರಿಗೆ ಬಿಡೋಣ. ಮುಂದೆ ಗುಣಮಟ್ಟದ ಆಹಾರ ನಮಗೆ ಸಿಗಬೇಕು ಅಂದ್ರೆ ನಾವು ರೈತರನ್ನು ಉಳಿಸಬೇಕು. ರೈಟ್ ಸರ್. ರೈತ ಉಳಿಬೇಕಂದ್ರೆ ನಂದಿ ಕೃಷಿ ಉಳಿಬೇಕು. ಅನ್ನ ಸೇವಿಸುವಂತ ಪ್ರತಿಯೊಬ್ಬ ವ್ಯಕ್ತಿನೂ ಮೊದಲು ನಾವು ನಂದಿಗೆ ಮಹತ್ವ ನೀಡಿದ್ರೇನೆ ಮುಂದೆ ಅನ್ನ ಸಿಗ್ತದೆ. ಇಷ್ಟು ಸಿಂಪಲ್. ತೆಗೆದುಕೊಳ್ಳೋ ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಈ ನಂದಿ ಸತ್ಯಾಗ್ರಹದಲ್ಲಿ ಬೆಂಬಲವಾಗಿ ಬರಬೇಕು. ನಂದಿ ಕೃಷಿಯನ್ನ, ಜೋಡೆತ್ತುಗಳನ್ನ ಉಳಿಸಬೇಕು ಅಂತಕ್ಕಂಥದ್ದನ್ನ ಬಹಳ ಹಕ್ಕೊತ್ತವಾಗಿ ಕೇಳಬೇಕಂತ ನಾವು ಬಯಸ್ತೀವಿ. ಖಂಡಿತವಾಗಿ ಸರ್. ಅದ್ರ ಜೊತೆ ಏನಾಗ್ಬೇಕಂತಂದ್ರೆ, ಈ ಒಂದು ರಾಜಕೀಯ ನಾಯಕ ಒಂದು ವೈಜ್ಞಾನಿಕವಾಗಿ ವಿಚಾರವನ್ನು ಇದಕ್ಕೆ ಮುನ್ನೆಲೆಗೆ ತಂದು ನಾವೇನ್ ಮಾಡಬೇಕಾಗಿದೆ, ಮತಗಳನ್ನ ಕ್ರೋಢೀಕರಣ ಮಾಡಬೇಕಾಗಿದೆ. ಅದೇ ರೀತಿ ಏನ್ ಮಾಡಬೇಕಾಗಿದೆ, ಭಾವನಾತ್ಮಕವಾಗಿ ಬಸವಣ್ಣ ಉಳಿಸ್ತೀವಪ್ಪ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಏನು ಮಾಡಬೇಕಾಗಿದೆ, ಮತ ಕ್ರೋಢೀಕರಣ ಮಾಡಬೇಕಾಗಿದೆ. ಅದೇ ರೀತಿ ಯಾರು ಜೋಡೆತ್ತು ಕಟ್ಟಿದ್ದಾರೆ, ಆಕಳ ಸಾಕಾಣಿಕೆ ಮಾಡಿದ್ದಾರೆ, ನಿಮ್ಮ ಪೂರಕ ಯೋಜನೆ ತರ್ತೀವಿ ಅಂತ ಅದರ ಆಧಾರಿತವಾಗಿಯೂ ಮತಗಳನ್ನು ಕ್ರೋಢೀಕರಣ ಮಾಡೋಕ್ಕೆ ಸಾಧ್ಯತೆ ಇದೆ. ಈ ನಿಟ್ಟಿನಲ್ಲಿ ಬೇರೆ ಬೇರೆ ಆಯಾಮಗಳಲ್ಲಿ ಏನು ಮಾಡಬೇಕಾಗಿದೆ, ಅವ್ರು ಮತ ಕ್ರೋಢೀಕರಣ ಮಾಡೋಕ್ಕೆ ಪ್ರಯತ್ನ ಮಾಡಬೇಕು. ಯಾರು ಪ್ರಯತ್ನ ಮಾಡ್ತಾರೋ ಅಂಥ ರಾಜಕಾರಣಿಗಳಿಗೆ ಮುಂದಿನ ದಿನಗಳಲ್ಲಿ ಭವಿಷ್ಯ ಅದ. ಇಲ್ಲ ಅಂತಂದರೆ ಅವ್ರ ಮನೆತಗಳೇ ಸರ್ವನಾಶ ಆಗ್ತಾವೆ ಅಂತ ನಿಮ್ಗೆ ಹೇಳ್ತಾ ಇರೋದು. ನಾನು ಇದನ್ನು ವಿಜ್ಞಾನ ಹೇಳ್ತಾ ಇರೋದು. ಯಾಕಪ್ಪ ಅಂದ್ರೆ ಉಳಿಯೋದಿಲ್ಲ. ಯಾಕಪ್ಪ ಅಂದ್ರೆ ಅದು ವಿರುದ್ಧ ಆಗಿಬಿಡ್ತದೆ. ಅಂದ್ರೆ ಏನಾಗ್ತದೆ, ತನ್ನ ಸುತ್ತಲೂ ತಾನೇ ಏನು ಮಾಡ್ತಾ ಇದ್ದಾನೆ ಅಂತಂದ್ರೆ ಒಂದು ಜೇಡ್ರ ಬೆಲೆಯನ್ನು ಹೇಳ್ಕೊಳಕ್ಕೆ ಶುರು ಮಾಡ್ತಾನೆ ಅಂತ. ಯಾವಾಗ ನಂದಿ ಆಧಾರಿತವಾಗಿ ನಾ ಎಷ್ಟೇ ಅಲ್ಲಿ ಸಾಧ್ಯ ಇದ್ದಷ್ಟು ಪ್ರಯತ್ನ ಮಾಡ್ತೀನಿ ಅಂತಂದ್ರೆ ಅವ್ನ ಸುತ್ತಲೂ ಈಗಾಗಲೇ ಹೆಣೆದುಕೊಂಡ್ಬಿಟ್ಟಿದ್ದಾರೆ. ಪ್ರತಿಯೊಬ್ಬರಿಗೂ ಇವತ್ತು ಜೇಡ್ರ ಬೆಲೆ ಹೆಣದಿರೋದು. ಹಾಗಾಗಿ ಆ ಜೇಡ್ರ ಬಲಿಯಿಂದ ಹೊರಗೆ ಬರಬೇಕಾಗಿತ್ತು ಅಂತಂದ್ರೆ ನಂದಿ ಅವಲಂಬಿಸಿ ಎಷ್ಟು ಜನರನ್ನ ನಾನು ಏನು ಮಾಡ್ತಾ ಇದ್ದೀನಿ ಅಂತಂದ್ರೆ ನಂಬಿಕೆಯನ್ನು ಗಳಿಸ್ತೀನಿ.
ಇದು ಭಾಳ ಮುಖ್ಯ ಆಗಿರುವಂಥದ್ದು. ಅಂದರೆ ಇದರ ಅರ್ಥ ಭೂಮಿ ಫಲವತ್ತತೆಗಾಗಿ ನಾವು ಸರ್ಕಾರಿ ಗೊಬ್ಬರವನ್ನು ಯೂಸ್ ಮಾಡೋದು ಮತ್ತು ಆರ್ಥಿಕವಾಗಿ ಹೊರೆಯನ್ನು ನಾವು ಮಾಡಿಕೊಂಡು ಇವತ್ತು ರೈತ ಸಾಲದ ಸುಳಿಯಲ್ಲಿ ನಮ್ಮ ಕಣ್ಣೆದುರಿಗೆ ಎಷ್ಟೋ ಕುಟುಂಬಗಳು ಸಾಲದ ಸುಳಿಯಲ್ಲಿ ಸಿಕ್ಕಿದ್ವು, ಲಾಭ ತಡ್ತಾ ಇಲ್ಲ. 1 ಲಕ್ಷ ಆದಾಯ ಬರ್ತಿತ್ತು ಅಂದರೆ ಪ್ರತಿಶತ 60ರಷ್ಟು ಖರ್ಚೇ ಇದ್ದರೆ ನಮ್ಮ ಬದುಕೋದು ಭಾಳ ದುಸ್ತರ. ಆದರೆ ಇದು ರೈತರಿಗೆ ಯಾಕೆ ಮನವರಿಕೆ ಆಗ್ತಿಲ್ಲ? ಯಾರು ಈ ಈ ಒಂದು ಹೊಣೆಯನ್ನು, ರೈತನಿಗೆ ಅರಿವು ಮೂಡಿಸ್ತಕ್ಕಂಥ ಹೊಣೆಯನ್ನು ಯಾರು ನಿರ್ವಹಿಸಬೇಕು? ಇದು ಮುಖ್ಯವಾಗಿ ಸರ್ ಅಂತಂದರೆ, ಇದು ಅರಿವು ಯಾರಿಗೆ ಮೂಡಿರ್ತದೆ ನೋಡ್ರಿ, ಅವರೇ ಹೆಚ್ಚಿನ ಜವಾಬ್ದಾರಿ ವಹಿಸ್ಬೇಕಾಗುತ್ತೆ. ಅನಿವಾರ್ಯ ಆಂತರಿಕ ಅರಿವು ಇವತ್ತು ನಮಗೆ ಮೂಡಿದೆ ಅನ್ನುವಂಥ ಕಾರಣಕ್ಕಾಗಿ ಇದಕ್ಕೆ ಎಲ್ಲಾನು ಸಮರ್ಪಣೆ ಅಂತೀವಿ ನಾವು. ಇದು ಬಿಟ್ಟರೆ ಜಗತ್ತೇ ಇಲ್ಲ, ನಮ್ಮ ಕಣ್ಣಿಗೆ ಕಾಣೋದಿಲ್ಲ. ಎತ್ತುಗಳ ಸಾಕಾಣಿಕೆ ಮೊದಲು ಸ್ವಲ್ಪ ದುಬಾರಿ ಅನಿಸಿದ್ರು ಕೂಡ ಒಟ್ಟು ಬಿಡಬಾರ್ದು. ಹಾಗಾಗಿ ಏನಪ್ಪ ಅಂತಂದರೆ ನೆಕ್ಸ್ಟ್ ಹಂತದಲ್ಲಿ ಇದ್ರದ್ದು ಒಂದು ಸ್ವಲ್ಪ ಹೆಚ್ಚಿನ ಜವಾಬ್ದಾರಿ ತಗೊಳಕ್ಕೆ ಸಾಧ್ಯತೆ ಇರುವಂಥದ್ದು ಗುರುಗಳು, ಸಮಾಜದ ಎಲ್ಲ ಗುರುಗಳು ಮತ್ತು ಸಮಾಜದಲ್ಲಿರುವಂಥ ಎಲ್ಲ ಮಠಮಾನ್ಯಗಳು, ದೇವಸ್ಥಾನಗಳ ಅದರದ್ದು ಒಂದು ಮುಂದಿನ ಭವಿಷ್ಯ ನಿಂತಿರೋದೇನಪ್ಪ ಅಂದ್ರೆ ಜೋಡೆತ್ತಿನ ಕೃಷಿಕರ ಮೇಲೆ ಅನ್ನುವಂಥದ್ದು. ಯಾಕಪ್ಪ ಅಂತಂದರೆ ಆ ನಿಟ್ಟಿನ ಶಿಕ್ಷಣ ಎಲ್ಲ ಕಡೆನೂ ಹೋಗ್ಬಿಟ್ಟಿದೆ. ಹಾಗಾಗಿ ಇದು ಪ್ರತಿಯೊಬ್ಬರಿಗೂ ಅರಿವು ಆಗಬೇಕಾಗಿದೆ, ಇವನ್ ಗುರುಗಳಿಗೂ ಕೂಡ. ಯಾಕಪ್ಪ ಅಂದ್ರೆ ಇವತ್ತು ನಮಗೂ ಇಷ್ಟೆಲ್ಲ ಆಳವಾಗಿ ತಿಳ್ಕೊಳ್ಬೇಕಾಗಿತ್ತು ಅಂದರೆ ನಾನು ಆ ನಿಟ್ಟಿನಲ್ಲಿ ಓದಿದ್ದೆ ವಿಷಯಗಳನ್ನು. ಮುತ್ತಿಗೆ ವೀರಭದ್ರ ಶಿವಾಚಾರ್ಯ ಮಹಾಸ್ವಾಮಿಗಳು ಪಂಡಿತಾರಾಧ್ಯ ಮಠದ ಬಸವನ ಬಾಗೇವಾಡಿ ತಾಲೂಕಿನ ಮುತ್ತಿಗೆ ಗ್ರಾಮದ ಹಿರೇಮಠ ಸಂಸ್ಥಾನದ ಪಂಡಿತಾರಾಧ್ಯರು ಬಂದಿದ್ದನ್ನು ನಾವು ಪೇಪರ್ದಲ್ಲಿ, ಪತ್ರಿಕೆಯಲ್ಲಿ, ಸಾಮಾಜಿಕ ಜಾಲತಾಣದಲ್ಲಿ ಕೇಳಿದರು. ಅವರು ಏನು ಸಂದೇಶ ನೀಡಿದ್ರು ಸರ್? ಅವರು ಎಲ್ಲ ವಿಚಾರಗಳನ್ನು ಕೇಳಿಕೊಂಡು ನಮ್ಗೆ ಒಳ್ಳೆಯ ಸಂದೇಶವನ್ನು ನೀಡಿದರು. ಇದು ಪ್ರತಿ ಗ್ರಾಮಗಳಲ್ಲಿನೂ ಕೂಡ ನೀವು ಹೇಳಿದ ಹಾಗೆ ಗುರುಗಳ ಆಧಾರಿತವಾಗಿ ಮತ್ತೇನಾಗಬೇಕು, ಈ ಜೋಡೆತ್ತಿನ ಕೃಷಿಕರು ಏನಾಗಬೇಕು, ಸಂಘಟಿತರಾಗಬೇಕು. ಆದರೆ ಖಂಡಿತವಾಗಿಯೂ ಕೂಡ ಇದಕ್ಕೆ ಒಳ್ಳೆಯ ಭವಿಷ್ಯ ಇದೆ. ನಾವು ಕೂಡ ನಮ್ಮ ಹಂತದಲ್ಲಿ ಬೇರೆ ಬೇರೆ ಗ್ರಾಮಗಳಲ್ಲಿ ಈ ಜೋಡೆತ್ತಿನ ಕೃಷಿಕರನ್ನು ಹೆಂಗೆ ಸಂಘಟಿಸಬೇಕು ಅನ್ನುವಂಥದ್ದು ಮುಂದಿನ ದಿನಗಳಲ್ಲಿ ನಾವು ಚಿಂತನೆ ಮಾಡ್ತೀವಿ ಮತ್ತು ಇತರ ಗುರುಗಳಿಗೂ ಕೂಡ ನಾವು ತಿಳಿಸ್ತೀವಿ ಅನ್ನುವಂಥ ವಿಚಾರವನ್ನು ಹೇಳಿ ಅವ್ರು ತಿಳಿಸಿಬಿಟ್ಟಿದ್ದಾರೆ. ತಿಳಿಸಿ ಬೇರೆ ಗುರುಗಳಿಗೆ ಹೌದ್ರಿ ನೀವು ಹೋಗ್ಬೇಡ್ರಿ ಎಲ್ಲರೂ ಕೂಡೋಣ ಅನ್ನುವಂಥ ವಿಚಾರವನ್ನು ಈಗಾಗಲೇ ವ್ಯಕ್ತಪಡಿಸಿರುವಂಥದ್ದು ಇದು ಭಾಳ ಸಂತೋಷ ಸಂಗತಿ. ಅವರಿಗೆ ನಾನು ಭಾಳ ತುಂಬ ಹೃದಯದ ಒಂದು ಕೃತಜ್ಞತೆಯನ್ನು ಈ ಸಂದರ್ಭದಲ್ಲಿ ಅರ್ಪಿಸಬೇಕಾಗಿ. ಹೌದು 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 ಸರ್, ಹೌದು ಖಂಡಿತ. ಮನುಗಳಿಗೆ ಗುರುಗಳು ಬರ್ತಾ ಇದ್ದಾರೆ, ಬೇರೆ ಬೇರೆ ಗ್ರಾಮದ ಒಂದು ಗುರುಗಳು ಕೂಡ ಈಗ ಬರಕ್ಕೆ ತಯಾರಾಗಿದ್ದಾರೆ. ಸಂಸ್ಥೆಯವರು ಕೂಡ ಬಂದು ತಮಗೆ ಬೆಂಬಲ ಪತ್ರವನ್ನು ಕೊಟ್ಟಿದ್ದು ತಿಳಿಯಿತು. ಹೌದು ಹೌದು ಸರ್, ಹೌದು, ಭಾಳ ಖುಷಿ ಆಯಿತು. ಒಳ್ಳೆಯ ಒಂದು ಕೆಲಸವನ್ನು ಅವ್ರು ಮಾಡ್ತಾ ಇದ್ದಾರೆ, ಇದಕ್ಕೆ ಬೆಂಬಲವನ್ನು ಸೂಚಿಸಿದ್ದಾರೆ. ಬಾಗೇವಾಡಿಯ ವಿರಕ್ತ ಮಠದ ಶ್ರೀಮಂತ ಸಿದ್ಧಲಿಂಗ ಸ್ವಾಮೀಜಿಗಳು ಅಂತೂ ತಮ್ಮೊಂದಿಗೆ ಸದಾಕಾಲ ಇದ್ದಾರೆ. ಅವ್ರ ಬಗ್ಗೆ ನಾನು ಭಾಳ ಹೇಳ್ಬೇಕು ಸರ್ ಹಂಗೆ ನೋಡಿದರೆ. ಯಾಕಪ್ಪ ಅಂದರೆ ಬಸವನ ಬಾಗೇವಾಡಿಯಲ್ಲಿ ನಾವು ಏನೇ ಕಾರ್ಯಕ್ರಮ ಮಾಡಬೇಕಾಗಿತ್ತು ಅಂದರೆ ಮೂಲ ನಮಗೆ ಪ್ರೇರಕ ಶಕ್ತಿಯಾಗಿ ನಿಂತವರು ಪೂಜ್ಯ ಶ್ರೀ ಸಿದ್ಧಲಿಂಗ ಸ್ವಾಮೀಜಿಗಳು. ಅವರಿಗೆ ಕೂಡ ಇದಕ್ಕೆ ಮೂಲ ಕಾರಣಪ್ಪ ಅಂದರೆ ಸಿದ್ದೇಶ್ವರಪ್ಪರ ಒಂದು ಪ್ರೇರಣೆನೇ. ಹಾಗಾಗಿ ಅವರು ಸ್ವತಃ ಏನು ಮಾಡಿದರು, ಸಿದ್ದೇಶ್ವರಪ್ಪರ ಪೂರ್ವಾಶ್ರಮ ಮನೆಗೆ ಬಂದು ಅಲ್ಲಿನೂ ಕಾರ್ಯಕ್ರಮದಲ್ಲಿ ಭಾಗಿಯಾದರು. ಮುಂದೆ ಬಂದು ಇಲ್ಲಿ ನಂದಿ ಯಾತ್ರೆ ಅಂತೇಳಿ ಇಲ್ಲಿಗೆ ತೆಗೆದುಕೊಂಡು ಅದಕ್ಕೆ ಸಂಬಂಧಪಟ್ಟಂತೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದರು. ಮುಂದೆ 370 ಎತ್ತಿನ ಬಂಡಿಗಳನ್ನು ಇಲ್ಲಿ ಕೂಡಿಸಿ ಬಸವ ತತ್ವ ಪುನಶ್ಚೇತನ ಸಂಕಲ್ಪ ಸಮಾರಂಭ ಅನ್ನೋ ಒಂದು ದೊಡ್ಡ ಪ್ರಮಾಣದಲ್ಲಿ ಅವರ ಒಂದು ಸಾನ್ನಿಧ್ಯದಲ್ಲೇ ಆಗಿರುವಂಥದ್ದು. ಹಾಗಾಗಿ ನಮ್ಗೆ ಭಾಳ ಆಭಾರಿಗಿದ್ದೀವಿ ನಾವು ಅವರಿಗೆ, ಗುರುಗಳಿಗೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಇನ್ನೂ ಅವರ ಒಂದು ಸಾನ್ನಿಧ್ಯದಲ್ಲಿನೇ ಇಲ್ಲಿ ಒಂದು ಜೋಡೆತ್ತಿನ ಕೃಷಿಕರು ಸಮಾಜ ಒಂದು ಆದದ್ದೇ ಆದರೆ ಒಂದು ದೊಡ್ಡ ಅಂತ ಬಲ ಇಲ್ಲಿ ತಯಾರಾಗ್ತದೆ ಅಂತ ನಮ್ಮ ವಿಚಾರ ಇರೋದು. ಇನ್ನೊಂದು ವಿಚಾರ, ನೀವು ಕೃಷಿ ಪದವೀಧರರು ಜೋಡೆತ್ತುಗಳನ್ನು ಕಟ್ಟಿದ ರೈತರ ಪಾದ ಪೂಜೆಯನ್ನು ಮಾಡಿದರು. ಬಹಳ ಇದು ಒಂದು ಪ್ರೇರಣಾದಾಯಕವಾದಂಥ ಕೆಲಸ. ಯಾಕೆ ಈ ಪಾದ ಪೂಜೆ ಮಾಡ್ತಕ್ಕಂಥದ್ರ ಬಗ್ಗೆ ಸ್ವಲ್ಪ ತಿಳಿಸಿ. ಓಕೆ ಸರ್, ನೋಡ್ರಿ, ಈಗ ತಂದೆ ತಾಯಿಗಳಿಗೆ ನಾವು ತಲೆಬಾಗ್ತೀವಿ, ಅದೇ ರೀತಿ ಗುರುಗಳಿಗೂ ಕೂಡ ತಲೆಬಾಗ್ತೀವಿ ಮತ್ತು ಅವರಿಗೆ ಪಾದ ಪೂಜೆ ಮಾಡ್ತೀವಿ ಅನ್ನೋಂಥದ್ದು. ಇದಕ್ಕೆ ಮೂಲ ಕಾರಣಪ್ಪ ಅಂತಂದರೆ ನಮಗೆ ಜೀವನಕ್ಕೆ ಮುಖ್ಯವಾಗಿ ಏನಪ್ಪ ಅಂತಂದರೆ ಮುಂದೆ ನಡೆಯೋಕ್ಕೆ ದಾರಿ ತೋರಿಸುವಂಥವ್ರು ಯಾವುದೋ ರೂಪದಲ್ಲಿ, ಅಥವಾ ನಮಗೇನಪ್ಪ ಅಂತಂದರೆ ಈ ಭೂಮಿಗೆ ತಂದಂಥವ್ರು. ಈ ನಿಟ್ಟಿನಲ್ಲಿ ಏನು ಮಾಡ್ತೀವಿ, ಕೃತಜ್ಞತೆಯಿಂದ ಅವ್ರಿಗೆ ಏನು ಮಾಡ್ತೀವಿ, ನಾವು ತಲೆಬಾಗ್ತೀವಿ. ಹಾಗಿದ್ರೆ ಇವತ್ತು ಕೆಲವು ಜನ ಉಳಿದಿದ್ದಾರೆ ಮುಂದಿನ ನಮ್ಮ ಭವಿಷ್ಯವನ್ನು ರೂಪಿಸುವಂಥವ್ರು. ಯಾರಪ್ಪ ಅಂದ್ರೆ ಜೋಡೆತ್ತಿನ ಕೃಷಿಕರು ಅಂತ. ಅವ್ರಿಷ್ಟು ಜನ ಹೋಗ್ಬಿಟ್ರು ಅಂತಂದರೆ ಅವ್ರ ಜೋಡಿ ನಾವು ಹೋಗ್ಬಿಡ್ತೀವಿ ಅಂತ. ಇಡೀ ಸಮಾಜನೇ ಗಟ್ಟಿ ರೈತರು ಪಕ್ಕ. ಅವ್ರಿಗೆ ಅರಿವೋದೋ ಗೊತ್ತಿಲ್ಲ ಯಾವುದೋ ರೂಪದಲ್ಲಿ ತಾಂತ್ರಿಕ ಯುಗದಲ್ಲಿ ಹೌದು ಸರ್, ನಿಜವಾಗಿಯೂ ಕೂಡ ಅವ್ರಿಗೆ ಏನೋ ಗೊತ್ತಿಲ್ಲ. ಒಂದು ಅವ್ರಿಗೆ ಯಾರಿಗೆ ಗುರುಬಲ ಅದ ಮತ್ತು ಯಾರಿಗೆ ದೈವಬಲ ಅದ, ಅವ್ರ ಮನ್ಯಾಗ ಮಾತ್ರ ಇವತ್ತು ಜೋಡೆ ತುಳಿದಾವು ಅಂತ ನಾನು ಅಷ್ಟು ಸ್ಪಷ್ಟವಾಗಿ ನಿಖರವಾಗಿ ಹೇಳ್ತಾ ಇದ್ದೀನಿ.
ಹಾಗಾಗಿ ಇವತ್ತೇನು ಮಾಡಬೇಕಾಗಿದೆ, ಯಾರ ಮನೆಯಲ್ಲಿ ಇವತ್ತು ಜೋಡೆತ್ತಿದಾವೋ ಅವು ನಶಿಸದೆ ಇರುವಾಗ ನಾವು ನೋಡಬೇಕಾಗಿದೆ. ಹೆಚ್ಚಾಗಬೇಕು. ಸಮಾಜದಲ್ಲಿರುವಂಥ ಪ್ರತಿಯೊಬ್ಬರು ಜವಾಬ್ದಾರಿ. ಇಲ್ಲದೇ ಇರೋ ಕಟ್ಟು ಅಂತ ಹೇಳಬಾರ್ದು. ನಾವು ಒಟ್ಟೆ ಯಾರಿಗೆ ಜೋಡೆತ್ತು ಕಟ್ರಿ ಅಂತ ಹೇಳಿಲ್ಲ ಇಲ್ಲಿವರೆಗೆ. ಇದ್ದವ್ರ ಬಗ್ಗೆ ಅಷ್ಟೇ ನಮಗೆ ಫೋಕಸ್ ಇರೋದು. ಈಗ ಬಿಜ್ಜರಿಗೆ ಗ್ರಾಮ ಸಿದ್ದೇಶ್ವರಪ್ಪ ಜನ್ಮಸ್ಥಳದಲ್ಲಿ 16 ಜೊತೆ ಎತ್ತುಗಳು ಅಷ್ಟೇ ಜೋಡೆತ್ತಿನ ರೈತರು ಉಳಿದಿದ್ದಾರೆ. ಹಾಗಾಗಿ ನಮ್ಮ ತಲೆಯಾಗಿರೋದು ಬರೀ 16 ಜನ ಅಷ್ಟೇ, ಉಳಿದು ನಾವು ಏನೂ ನೋಡೋದಿಲ್ಲ. ಅದು ಇನ್ನೊಂದು ಸಂಖ್ಯೆ ಹೆಚ್ಚಿಗೆ ಆಯಿತು, ಹಾಂ ನಮ್ಮ ಬಂದಪ್ಪ ಅನ್ನೋದು. ಹಾಗಾಗಿ ಅಲ್ಲಿ ಏನೋ 2 ಹೆಚ್ಚಿಗೆ ಆಗಿದ್ದಾರೆ. ಅಲ್ಲೇ ಪಕ್ಕದಲ್ಲಿರುವಂಥ ಬಾಬಾನಗರದಲ್ಲಿ ಒಂದು 10 ಜನ ಜೋಡೆತ್ತು ಹೆಚ್ಚಿಗೆ ಈಗ. ಇದು ಕೇವಲ ಏನು, ಇದ್ರ ಬಗ್ಗೆ ನಾವು ಅವೇರ್ನೆಸ್ ಮೂಡಿಸಿದಂಥ ಕಾರಣಕ್ಕಾಗಿಯೇ ಅಲ್ಲಿ ಹೆಚ್ಚಾಗ್ತಾ ಬಂದಿದೆ. ಹಾಗಿದ್ರಲ್ಲಿ ಏನಾಗ್ತದೆ, ಮುಂದಿನ ದಿನಗಳಲ್ಲಿ ಏನಾದರೂ ನಾವೆಲ್ಲರೂ ಒಗ್ಗೂಡಿ ಇದಕ್ಕೆ ಪೂರಕವಾದಂಥ ಕಾನೂನು ಮತ್ತು ಯೋಜನೆ ತಂದಿದ್ದೇ ಆದರೆ ಕೇವಲ 10 ವರ್ಷಗಳಲ್ಲಿ ಈ 10 ಪಟ್ಟು ನಂದಿ ಸಂಪತ್ತನ್ನು ಹೆಚ್ಚಿಗೆ ಮಾಡೋಕ್ಕೆ ಸಾಧ್ಯತೆ ಇದೆ. ಅದು ಆಗ್ತದೆ ಅಂತ ಮನುಷ್ಯ ಹೇಳೋದು ಹೋಗ್ಬೋದು, ಆದರೆ ಆ ಸಂತತಿ ಹೇಳೋದು ಹೋಗೋದಿಲ್ಲ. ಇದು ಸಿದ್ದೇಶ್ವರಪ್ಪ ಅವ್ರ ಸಂಕಲ್ಪ ಇರುವಂಥದ್ದು. ಇದು ಮುಂದಿನ 10 ವರ್ಷಗಳಲ್ಲಿ 10 ಪಟ್ಟು ಈ ನಂದಿ ಸಂಪತ್ತು ಹೆಚ್ಚಿಗೆ ಆಗ್ತದೆ ಅನ್ನುವಂಥದ್ದು ಒಂದು ನಾವು ಮಾತಿನಿಂದ ಹೇಳ್ತಾ ಇದ್ದೀವಿ. ಈ ಮಾತಿನಿಂದ ಹೇಳೋದನ್ನು ಕೇಳದೆ ಹೋದರೆ ನಿಸರ್ಗ ಏನು ಮಾಡ್ತದೆ, ಅದು ಕ್ರೂರವಾಗಿ ಕಲಿಸ್ತದೆ ಸಮಾಜಕ್ಕೆ. ತಾನೇ ಅಲ್ಲ, ಹತ್ರನೇ, ಭಾಳ ದೂರನೇ ಇಲ್ಲ. ಈಗ ಪ್ರಾರಂಭ ಆಗಿಬಿಟ್ಟಿದೆ. ನಿಮ್ಗೆ ಹೇಳೋದಾದ್ರೆ ಸರ್, ಈಗಾಗಲೇ ಪ್ರಾರಂಭ ಆಗಿದೆ. ಮನುಷ್ಯನ ಆಯುಷ್ಯ ಕಡಿಮೆ ಆಗ್ತಾ ಇದೆ. ಹೌದು. 65-70 ಬಂದಿದೆ. ಸತ್ಯ ಜನಕ್ಕೆ ತಿಳಿತಾ ಇಲ್ಲ. ಅರಿವಿನ ಕೊರತೆ ಅದೇ ಒಂದು ನಮ್ಗೆ ತಿಳಿದಿರೋ ಎಲ್ಲ ಹಂತದಲ್ಲಿನೂ ಅರಿವಿನ ಕೊರತೆ. ಈ ಒಂದು ರಾಜಕಾರಣಿಗಳಾಗಿರಲಿ, ಅದೇ ರೀತಿ ಉದ್ಯಮಿಗಾಗಿರಲಿ, ಅದೇ ರೀತಿ ಒಂದು ಸರ್ಕಾರಿ ಅಧಿಕಾರಿಗಳಾಗಿರಲಿ, ಸರ್ಕಾರಿ ನೌಕರರಾಗಿರಲಿ, ಎಲ್ಲರಲ್ಲಿನೂ ಕೂಡ ಇದು ಅರಿವಿನ ಕೊರತೆ ಇರೋದು ಸರ್. ನಾನು ಕಂಡಿದ್ದೀನಿ. ಬೆಳೆಗೆ ನಿಶ್ಚಿತ ಆದಾಯ ಕಾಣ್ತಾ ಇಲ್ಲ. ಇದ್ರ ಬಗ್ಗೆ ಇದು ಒಂದು ಎತ್ತುಗಳನ್ನು ಮಾರಲಿಕ್ಕೆ ಪರೋಕ್ಷವಾಗಿ ಏನಾದರೂ. ಹೌದು ಸರ್. ಇನ್ನೊಂದೇನಿದೆ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ, ಈಗಿನ ಒಂದು ಸಂದರ್ಭದಲ್ಲಿ ವಾತಾವರಣದಲ್ಲಿ ಇವತ್ತೇನು ನಮ್ಮದು ವಾಸ್ತವಿಕ ಪರಿಸ್ಥಿತಿಯಲ್ಲಿ ನಾವು ಬೆಳ್ಕೋತಾ ಬಂದಿದ್ದೀವಿ ಈ ಆಧುನಿಕ ಯುಗದಲ್ಲಿ, ಈ ಬೆಳೆಗಳ ಆಧಾರಿತವಾಗಿಯೇ ಅವ್ನಿಗೆ ನಿಶ್ಚಿತ ಬೆಲೆ ಕೊಡೋದು ಭಾಳ ಕಠಿಣ. ಆದಾಯವನ್ನು ತಂದು ಕೊಡೋದು ಭಾಳ ಕಠಿಣ. ಇವತ್ತು ನೀವು ಕೊಡಬೇಕು ಅಂತೇಳಿ ಈ ಕಡೆ ಹೋದರೆ ಇನ್ನೊಂದು ಕಡೆ ಏನು ಮಾಡ್ತಾರೆ, ಬೆಲೆ ಹೆಚ್ಚಿಗೆ ಆಯ್ತತ್ ಅವ್ರು ಸ್ಟ್ರೈಕ್ ಮಾಡ್ತಾರೆ. ವಾಸ್ತವಿಕ ಪರಿಸ್ಥಿತಿ ಇವತ್ತ. ಹಾಗಿದ್ರೆ ಏನಾಗ್ತದೆ ಅಂತಂದರೆ ಈ ಸಂದರ್ಭದಲ್ಲಿ ರೈತಗೆ ಒಂದು ಒಳ್ಳೆಯ ಬೆಲೆಯನ್ನು ಸೃಷ್ಟಿ ಮಾಡೋದು ಭಾಳ ಕಠಿಣ ಆಗಿದೆ. ಹಾಗಾಗಿ ಇದು ಬೆಂಬಲ ಬೆಲೆ ಅಂತೇಳಿ ಏನು ಸರ್ಕಾರ ಕೊಡ್ತಾ ಇದ್ದಾರೆ, ಅದನ್ನು ಕೂಡ ಏನಾಗುತ್ತೆ ಕೆಲವು ಹಂತದಲ್ಲಿ ಅಷ್ಟೇ ಪರಿಹಾರ, ಆದರೆ ಶಾಶ್ವತ ಪರಿಹಾರ ಅಲ್ಲ ರೈತರಿಗೆ. ಹಾಗಾಗಿ ಇದು ಸದ್ಗುರು ಜಗ್ಗಿ ವಾಸುದೇವ್ ಅವ್ರ ಮಣ್ಣು ಉಳಿಸಿ ಅಭಿಯಾನದ ಮುಖಾಂತರ ಸರ್ಕಾರಕ್ಕೆ ಮಣ್ಣು ಪುನಶ್ಚೇತನ ಕಾನೂನನ್ನು ಕೊಟ್ಟಿದ್ದಾರೆ. ಮಣ್ಣು ಪರೀಕ್ಷೆ ಮಾಡಿ ನೀವೇನು ಮಾಡ್ರಿ, ಅವ್ರಿಗೆ ದುಡ್ಡು ಕೊಡ್ರಿ ಅಂತ. ಯಾರ ಮಣ್ಣಿನಲ್ಲಿ ಸತ್ವ ಹೆಚ್ಚಿಗಿದೆಯೋ ಹೆಚ್ಚಿಗೆ ಹಣ ಕೊಡ್ರಿ. ಸತ್ವ ಯಾರ ಬೆಲೆ ಹೆಚ್ಚಿಗಿರ್ತದೆ, ಜೋಡೆತ್ ಕಟ್ಟಿದಂಥ ರೈತಗೆ ಒಂದು ಜಮೀನಲ್ಲಿ ಸತ್ವ ಹೆಚ್ಚಿಗಿರ್ತದೆ. ಒಂದು ಎಕರೆಗೆ ಒಂದು 5,000-10,000 ರೂಪಾಯಿ ರೊಕ್ಕ ಸಿಕ್ತು. ಇನ್ನೊಬ್ರಿಗೆ ಹೇಳ್ಬೇಕಾಗ್ಯದ ಸರ್, ಪಕ್ಕದವನು ಏನು ನಿನಗೆ ಹೆಂಗೆ ರೊಕ್ಕ ಸಿಕ್ತು ಹಂಗಂತ ತಿಳ್ಕೊಂಡು ಅವನು ಜೋಡೆತ್ ಕಟ್ತಾನೆ, ಅವನು ಕೂಡ ಮಣ್ಣಿನ ಫಲವತ್ತತೆ ಹೆಚ್ಚಿಗೆ ಮಾಡ್ತಾನೆ. ಮಣ್ಣಿನ ಫಲವತ್ತತೆನೇ ಹೆಚ್ಚಿಗೆ ಆಯಿತು ಅಂತಂದರೆ ಅಲ್ಲಿ ಬೆಳೆದಂಥ ಬೆಳೆನೂ ಕೂಡ ಚೆನ್ನಾಗಿ ಬೆಳೀತದೆ, ಮತ್ತು ಅದರ ಸತ್ವನೂ ಕೂಡ ಹೆಚ್ಚಿಗಿದ್ದೇ ಇರ್ತದೆ, ಬೆಲೆನೂ ಸಿಗ್ತದೆ. ಹಾಗಾಗಿ ಈಗಿನ ಸಂದರ್ಭದಲ್ಲಿ ನೀವು ಬೆಂಬಲ ಬೆಲೆ ಕೊಡ್ರಿ ಅಂತ ಹೋಗೋದು ಪರಿಹಾರ ಅಲ್ಲ. ಲಾಭ ಸಹಿತವಾಗಿ ಹೆಚ್ಚಿಗೆ ಆಗ್ಬಿಡ್ತದೆ. ಈಗ ರೈತನ ಮನ್ಯಾಗ ಲಕ್ಷ್ಮಿ ಉಳಿಬೇಕಾಗಿತ್ತು ಅಂದ್ರೆ ಜೋಡೆತ್ತು ಉಳಿಬೇಕು. ರೈತನ ಮನ್ಯಾಗ ಲಕ್ಷ್ಮಿ ಅವನ ಮನ್ಯಾಗ ಅಲ್ಲೇ ಉಳಿಬೇಕಾಗಿತ್ತು ಅಂದ್ರೆ ಆಕಳ ಬೇಕು. ಇವೆರಡೂ ಇಲ್ಲಾರ್ದೇನೆ ಅವನ ಮನ್ಯಾಗ ಲಕ್ಷ್ಮಿ ನಿಂದ್ರಾಕ ಸಾಧ್ಯತೆ ಇಲ್ಲ. ಈಗ ಸಾಮಾನ್ಯವಾಗಿ ರೈತ ಕೊಡವ ಏನಾಗ್ಯಾನ, ಇವತ್ತು ಬೇಡವಾಗ್ಯಾನ. ಕೊಡವಾಗ್ಯಾನ ಏನು ಕೊಡವಿದ್ದ, ಇವತ್ತು ಬೇಡವಾಗ್ಯಾನ. ಯಾಕೆ ಬೇಡವಾದ? ಇದು ಲಕ್ಷ್ಮಿ ಹೋಗ್ಬಿಟ್ಲು, ಎದ್ರ ಜೋಡಿ ಹೋದ್ಲು, ಎತ್ತಿನ ಜೋಡಿ ಹೋಗ್ಬಿಟ್ಲು, ಮತ್ತು ಆಕಳ ಮುಖಾಂತರ ಹೋಗ್ಬಿಟ್ಲು ಹೊರಗೆ. ಮತ್ತು ಲಕ್ಷ್ಮಿ ಉಳಿಯಿಂದ ಹೆಂಗೆ ಉಳಿತಾ? ಇವತ್ತೇನು ಆಗ್ಬಿಟ್ಟಾನಪ್ಪ, ಟ್ಯಾಕ್ಟ್ರಿ ತಂದಂದ್ರೆ ದಿನ ಕೊಡೋದೇ ಬರೀ ಅವನು, ಮತ್ತು ರಾಸಾಯನಿಕ ತಂದಂದ್ರೆ ಅದಕ್ಕೂ ಕೊಡೋದೇ. ಹಾಗಾಗಿ ಪ್ರತಿ ಹಂತದಲ್ಲಿ ನಾವು ಕೊಡವಾಗ್ಬಿಟ್ಟಾನ ಒಟ್ಟು. ಹಾಗಾಗಿ ಏನಾಗ್ತದೆ, ಅವ ಆದಾಯವನ್ನು ಗಳಿಸಿ ಸಮಾಜಕ್ಕೆ ಒಂದು ಏನಪ್ಪ ಅಂತಂದರೆ ಉತ್ತಮವಾದಂಥದ್ದು ಏನಾದರೂ ಕೊಡಬೇಕು ಅಂತಂದರೆ ಮುಖ್ಯವಾಗಿ ಈ ಜೋಡೆತ್ತು ಮತ್ತೆ ರೈತನ ಮನೆಗೆ ಬರಬೇಕು, ಆಕಳ ಅವನ ಮನೆಗೆ ಬರಬೇಕು. ಅಂದಾಗನೇ ಲಕ್ಷ್ಮಿ ಅವನ ಮನ್ಯಾಗ ಉಳಿತಾಳೆ. ಅವನ ಮನ್ಯಾಗ ಲಕ್ಷ್ಮಿ ಉಳಿದಂದ್ರೆ ರಾಜ್ಯದಲ್ಲಿ ಸರ್ಕಾರ ಯಾರು ನಡೆಸಿರ್ತಾರಲ್ಲ ಅಲ್ಲಿನೂ ಖಜಾನೆದಾಗ ಲಕ್ಷ್ಮಿ ಉಳಿತಾಳೆ. ಇಲ್ಲಿಕಂದ್ರೆ ಅಲ್ಲಿನೂ ಖಜಾನೆ ಕೊರತೆ ಆಗುತ್ತೇನೆ. ಈಗ ಆಗಿದ್ದು ಅದೇ ಕಾರಣ. ಹಾಗಾಗಿ ಇವ್ರು ಏನೇ ತಿಪ್ಪರ್ಲಾಗ ಹೋಗಿದ್ರು ಕೂಡ ಖಂಡಿತವಾಗಿಯೂ ಕೂಡ ರಾಜ್ಯದ ಏನು ಸಾಲ ಇದೆಯೋ ಅದನ್ನು ಕಮ್ಮಿ ಮಾಡೋಕ್ಕೆ ಸಾಧ್ಯತೆ ಇಲ್ಲ ಅಂತ. ನಂದಿ ಸಂಪತ್ತನ್ನು ಹೆಚ್ಚಿಗೆ ಮಾಡಬೇಕು, ದುಡಿಯುವಂಥ ರೈತರ ಸಂಖ್ಯೆಯನ್ನು ಹೆಚ್ಚಿಗೆ ಮಾಡಬೇಕು. ಮಾಡಿದ್ರೆ ಮಾತ್ರ ಅದು ಖಜಾನೆ ತುಂಬ್ತದೆ, ಮತ್ತು ಅವರು ಆರಾಮಿರ್ತಾರೆ ಆಳ್ವಿಕೆ ಮಾಡೋರು, ಮತ್ತು ಇಲ್ಲಿ ಕೆಳಗಡೆ ಆಳ್ವಿಕೆ ಮಾಡಿಸ್ಕೊಳ್ಳೋರು ಇವರು ಆರಾಮಿರ್ತಾರೆ. ಇರಲಿಲ್ಲ ಅಂದರೆ ಇಬ್ಬರು ಆರಾಮ ತಪ್ಪಿಸ್ಕೋತಾರೆ.
ಇವತ್ತು ತಪ್ಪೇ ಬಿಟ್ಟದ. ತಪ್ಪ ಕಾರಣಪ್ಪ ಅಂದ್ರೆ ನಂದಿ ಆಗಿರೋರು. ಹಾಗಾಗಿ ಮತ್ತೆ ಇವ್ರು ಎಲ್ಲರೂ ಕೂಡಿ ರಾಜಕಾರಣಿ ಆಗಿರ್ಬೋದು ಅಥವಾ ಮತ ನೀಡೋರು ಇಬ್ಬರೂ ನಂದಿ ಹತ್ರ ಬರ್ಬೇಕು. ಇಬ್ಬರಿಗೂ ಆರಾಮದು. ಈಗ ರಾಜಕಾರಣಿ ನಿಂತ ಸೋತರೂ ಕೂಡ ಅವನಿಗೆ ಬೆಲೆ ಅದು. ನಂದಿ ಆಧಾರಿತವಾಗಿ 10 ಬಾರಿ ಸೋಲ್ಲಿ ಅವನಿಗೆ ಒಳ್ಳೆ ಭವಿಷ್ಯ. ನಂದಿ ಬಿಟ್ಟು ಅವರು ಒಂದೇ ಸರಿ ಗೆಡ್ಲಿ 4 ಸರಿ ಗೆಡ್ಲಿ ಆದ್ರೆ ಜೀವನನೇ ಹಾಳು ಮಾಡ್ಕೋತಿರ್ತಾರೆ. ಇದು ಸತ್ಯ ಸರ್, ನಿಮ್ಗೆ ಹೇಳ್ತಾ ಇರೋ. ನಾನು ವೈಜ್ಞಾನಿಕ ಹಿನ್ನೆಲೆಯಿಂದ ಹೇಳ್ತಾ ಇದ್ದೀನಿ. ಯಾರೇ ರಾಜಕಾರಣಿ ಬಂದು ನನ್ನ ಮುಂದೆ ಕುಂತು ಕೇಳ್ಬೋದು ಇದನ್ನು, ಈ ವಿಚಾರವನ್ನು ಏನಾಗುತ್ತೆ ಅನ್ನುವಂಥದ್ದು ಅಷ್ಟೇ ಸ್ಪಷ್ಟ ನಿಖರವಾಗಿ ವೈಜ್ಞಾನಿಕ ದಾಖಲಾತಿಗಳ ಮುಖಾಂತರ ಹೇಳ್ತಾ ಇದ್ದೀನಿ. ನಿಮ್ಮ ಭವಿಷ್ಯವನ್ನು ಹಾಳು ಮಾಡ್ಕೋತಾ ಇದ್ದೀರಿ ಅಂತ. ಯಾಕಪ್ಪ ಅಂದರೆ ತಿಳಿದಿದೆ ಅಲ್ಲ ನಮಗೆ ಎದರಿಂದ ಏನಾಗ್ತದೆ ಅನ್ನುವಂಥದ್ದನ್ನು. ಹಾಗಾಗಿ ಮುಂದಿನ ದಿನಗಳಲ್ಲಿ ರಾಜಕಾರಣಿಗಳಿಗೂ ಕೂಡ ಈ ನಿಟ್ಟಿನಲ್ಲಿ ನಾವು ತರಬೇತಿಗಳನ್ನು ಆಯೋಜನೆ ಮಾಡಬೇಕು ಅನ್ನುವಂಥದ್ದು ಭಾಳ ಇರುವಂಥದ್ದು. ಹಾಗಾಗಿ ಗ್ರಾಮ ಪಂಚಾಯತಿಗೆ ಯಾರೆಲ್ಲ ನಿಂದಿರ್ತಾರೋ ಮುಂದಿನ ಬೇರೆ ಬೇರೆ ಒಂದು ಏನಾಗ್ತದೆ ಚುನಾವಣೆ ಏನಿದ್ದಾವೆ ಅಲ್ಲಿ ನಿಂದಿರೋರಿಗೆ ನಾವು ಸಾಧ್ಯ ಆದಷ್ಟು ಏನು ಮಾಡೋದು, ಮುಂದಿನ ದಿನಗಳಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ತರಬೇತಿಗಳನ್ನು ಆಯೋಜನೆ ಮಾಡಬೇಕು ಅನ್ನೋಂಥದ್ದು ವಿಚಾರ ಇರೋದು. ಯಾಕಪ್ಪ ಅಂದ್ರೆ ಭವಿಷ್ಯವನ್ನು ಹಾಳು ಮಾಡ್ಕೋಬೇಡ್ರಿ, ನಿಮ್ಮ ಹಣವನ್ನು ಹಾಳು ಮಾಡ್ಕೋಬೇಡ್ರಿ. ಇನ್ನೊಂದು ಇಲ್ಲಿ ಒಂದು ಮಾರ್ಗ ಇದೆ, ಹೆಂಗಿದ್ರು ನಿಮಗೆ ಒಳ್ಳೆ ಬೆಲೆ ಬರ್ತದೆ. ಅಂಥದ್ದೊಂದು ಏನಾದರೂ ಮಾಡ್ಕೋರಿ. ನೀವು ಹಂಗೆ ಬೆಲೆ ಬಂತಂದ್ರೆ ತಮ್ಮ ಮಕ್ಕಳಿಗೆ ಬೆಲೆ ಬರ್ತದೆ. ಮತ್ತು ಇವರೇ ಹಾಳು ಮಾಡಿ ಹೋದ್ರೆ ಅವ್ರ ಮಕ್ಕಳ ಬೆಲೆ ಹೆಂಗಾಗ್ಬೋದು ಹೇಳಿ ವಿಚಾರ ಮಾಡಿ. ಸಮಾಜ ಹೆಂಗೆ ಗುರುತಿಸ್ಬೋದು ಅವ್ರನ್ನ? ನಮ್ಮ ಪೂಜ್ಯರ ಸಿದ್ದೇಶ್ವರ ಅಪ್ಪಾಜಿ ಅವರ ಒಂದು ಆಶಯ ಕೂಡ ಇದೆ. ಹೌದು ಸರ್, ಅಂತಂದ್ರೆ ಅರ್ಥ ಮಾಡ್ಕೋಬೇಕಾಗಿದೆ ಇವತ್ತಿನ ದಿವಸ. ಹಾಗಾಗಿ ಯಾವುದೋ ರೂಪದಲ್ಲಿ ಈ ಮೂಲ ನಂದೀಶ್ವರನ ಆಧಾರಿತವಾಗಿ ಒಂದು ಸೂತ್ರ ಹೆಣದಾರೆ ಅವರು. ಸಿದ್ದೇಶ್ವರಪ್ಪ ಅವ್ರು ಭಾಳ ಇದು ಅಲ್ಲಿ. ಹಾಗಾಗಿ ಇದನ್ನು ಏನಾದರೂ ತಿಳ್ಕೊಂಡು ಈ ನಿಟ್ಟಿನಲ್ಲಿ ಒಂದು ಸ್ವಲ್ಪ ನಂದಿ ಹತ್ರ ಬಂದರು ಅಂತಂದರೆ ಖಂಡಿತವಾಗಿಯೂ ಕೂಡ ಅವ್ರ ಭವಿಷ್ಯ, ಎಲ್ಲರ ಭವಿಷ್ಯ ಒಳ್ಳೇದಿದೆ ಅಂತ. ಇದರಲ್ಲಿ ಯಾರ್ದು ವಿರೋಧನೇ ಇಲ್ಲ. ಇದ್ರಾಗ ಯಾರು ವಿರೋಧ ಮಾಡೋಣ ಹೇಳ್ರಿ? ಅವ್ರಿಗೆ ತಿಳಿಲಾರ ಸಂಬಂಧ ಹಂಗೆ ಹೊಂಟಾರ, ಅವರೇ ಹಾಳು ಮಾಡ್ಕೊಳಕತ್ತಾರ ಅಂತ ನಾ ಹೇಳ್ತಾ ಇರುವಂಥದ್ದು. ಹಾಳು ಮಾಡ್ಕೋಬೇಡ್ರಪ್ಪ ದಯವಿಟ್ಟು ನಿಮ್ಮ ಜೀವನ ಅನ್ನುವಂಥದ್ದು ಹೇಳಕ್ಕೇ ಇಲ್ಲಿ ಕೂತದ್ದು ನಾವು. ಇದೇ ಸತ್ಯಾಗ್ರಹ, ನಂದಿ ಸತ್ಯಾಗ್ರಹ. ಫೆಬ್ರವರಿ 26ರಿಂದ ಮಾರ್ಚ್ 8ರವರೆಗೆ ತಾವು ಹಮ್ಮಿಕೊಂಡಿದ್ದೀರಿ. ಹೌದೌದು. ಇದು ಒಂದೇ ಒಂದು ಸತ್ಯಾಗ್ರಹ ಅಲ್ಲ, ಹಿಂದಿನ ದಿನಗಳಲ್ಲಿಯೂ ಕೂಡ ಇದೇ ಥರ ಸತ್ಯಾಗ್ರಹ ರೋಡೆತ್ತಿನ ಬಗ್ಗೆ ಆಗಲಿ, ಸೇವ್ ಸಾಯಿಲ್ ಆಗಿರ್ಬೋದು, ಹಲವಾರು ಕಾರ್ಯಕ್ರಮ ಆಯೋಜಿಸಿದ್ದೀರಿ. ತಾವು ಇದಕ್ಕೆ ಆರ್ಥಿಕವಾಗಿ ಹೇಗೆ ನಿಭಾಯಿಸ್ತೀರಿ? ಹೇಗೆ ಸಾಧ್ಯ ಆಗಿದೆ ನಿಮಗೆಲ್ಲ? ಮತ್ತು ಆರ್ಥಿಕತೆಯನ್ನು ಯಾವ ರೀತಿ ಏನಾದರೂ ಬಯಸ್ತೀರಾ ಸಮಾಜದಿಂದ? ಇದು ಏನಾಗಿದೆ ಸರ್, ಇಲ್ಲಿವರೆಗೇನು ಕೂಡ ತನುಮನಧನದಿಂದ ತಮ್ಮ ಜೊತೆ ಕೈ ಜೋಡಿಸೋರಿಗೆ ಈ ಮಾಹಿತಿ ಒಂದು ಸಹಾಯ ಆಗಬಹುದು. ಮೊದಲನೇದಾಗಿ ಇಲ್ಲಿವರೆಗೆ ಸುಮಾರು ಜನ ಇದಕ್ಕೆ ಕೈ ಜೋಡಿಸಿದ್ದಾರೆ. ಅವ್ರಿಗೆ ತುಂಬ ಹೃದಯದ ಕೃತಜ್ಞತೆಯನ್ನು ಮೊದಲು ಅರ್ಪಿಸ್ಬೇಕು ನಾನು. ಇವತ್ತೇನೇ ಆಗಿರಲಿ ಈ ಹಂತದವರಿಗೆ ಬರಬೇಕಾಗಿತ್ತು ಅಂತಂದರೆ ತನು ಮನ ಧನದಿಂದ ದುಡಿದವ್ರು ಭಾಳ ಜನ ಇದ್ದಾರೆ. ಅವ್ರ ಹೆಸರು ಹೇಳೋಕ್ಕಾಗೋದಿಲ್ಲ, ಅಷ್ಟು ಜನ ಇದ್ದಾರೆ ಇವತ್ತಿನ ದಿವಸ. ಸಾಕಷ್ಟು ಹಣವನ್ನು ಕೂಡ ಇದರಲ್ಲಿ ತೊಡಗಿಸಿದ್ದಾರೆ. ಅವರಿಗೆ ನಂಬಿದಂಥ ದೇವರೇ ಅವರಿಗೆ ಏನು ಮಾಡಬೇಕು ಮುಂದಿನ ದಿನಗಳಲ್ಲಿ. ಇಷ್ಟು ಮಾತ್ರ ನನ್ನ ಸ್ಪಷ್ಟ ನಿಖರವಾಗಿರುವಂಥದ್ದು. ಅವ್ರ ಬಗ್ಗೆ ನಮ್ಗೆ ಭಾಳ ಕೃತಜ್ಞತೆ ಇದೆ. ಹಾಗಿದ್ರೆ ಮುಂದೆ ನಾವು ನನ್ನ ವಿಚಾರದಲ್ಲಿ ನಮ್ಮದೇ ಆದಂಥ ಸಂಸ್ಥೆ ನಂದು ಅಂತ ಹೋದ್ವಿ ಅಂತ ತಿಳ್ಕೊಳ್ಳಿ, ಅದು ಸೀಮಿತ. ಹಾಗಾಗಿ ಯಾವುದೂ ಸಂಸ್ಥೆ ಇಲ್ಲ, ಏನೂ ಇಲ್ಲ. ಯಾರ ಸಂಸ್ಥೆ ಯಾರದೇ ಆಗಿರಲಿ, ಅವ್ರು ಯಾರೇ ಆಗಿರಲಿ, ಇದನ್ನು ತೊಗೊಂಡು ಹೋಗೋಣ ಬಾರಪ್ಪ ಅಂತಂದರೆ ಅದಕ್ಕೆ ಸಂಪೂರ್ಣ ಮಾರ್ಗದರ್ಶನ ನೀಡುವಂಥ ಜವಾಬ್ದಾರಿಯನ್ನು ನಾವು ತೊಗೊಳ್ಳೋದು. ಹಣ ನಿಮ್ಮದು ಎಲ್ಲನೂ, ಆದರೆ ನಾವು ಉಚಿತವಾಗಿ ಏನು ಮಾಡೋದಪ್ಪ ಅಂದರೆ ನಿಮಗೆ ಮಾರ್ಗದರ್ಶನವನ್ನು ನೀಡೋದು. ಈ ನಿಟ್ಟಿನಲ್ಲೇ ನಾವು ಇವತ್ತೆಲ್ಲನೂ ಕೂಡ ಮಾಡ್ತಾ ಇರೋದು. ಹಾಗಾಗಿ ಎಲ್ಲೇ ಹೋದ್ವಿ ಅಂತಂದರೆ ಮೊದಲು ಏನು ಮಾಡ್ತೀವಿ, 4 ಜನಕ್ಕೆ ಇದನ್ನು ಪಕ್ಕಾ ಮಾರ್ಗದರ್ಶನ ನೀಡ್ತೀವಿ, ತಿಳಿಸ್ತೀವಿ. ಅವರೇ ಇದಕ್ಕೆ ಏನು ಮಾಡ್ತಾರೆ, ತನು ಮನದಿಂದ ಹೊಂದಾಣಿಕೆ ಮಾಡ್ತಾರೆ ಎಷ್ಟು ಸಾಧ್ಯತೆ ಅದು. ಅಲ್ಲೇ ಖರ್ಚು ಮಾಡೋವಂಥದ್ದು. ಮುಂದೆ ಏನಾಗ್ತದೆ, ಉಳಿತು ಅಂದರೆ ಎಲ್ಲ ನಾವು ದೇವಸ್ಥಾನವಾಗಿ ಮಾಡಿರ್ತೀವಿ, ಅಲ್ಲೇ ದೇವಸ್ಥಾನಕ್ಕೆ ಕೊಟ್ಬಿಡೋದು, ಅಲ್ಲೇ ಲೆಕ್ಕ ಕ್ಲಿಯರ್ ಮಾಡಿಬಿಡೋದು, ಚುಕ್ತಾ ಮಾಡಿಬಿಡೋದು, ಕಾಲಿಗೆ ಇದ್ದು ಬಿಡೋದು. ಅದು ಮತ್ತೆ ಎಲ್ಲಿರೋ ಲೆಕ್ಕ ಕೊಡಬೇಕು ಅನ್ನೋದಿಲ್ಲ. ಯಾಕೆಂದ್ರೆ ನೀವು ಕೃಷಿ ಅಧಿಕಾರಿಗಳಾಗಿ ಸಾಕಷ್ಟು ತಮಗೆ ಸಂಬಳ ಬರ್ತಿದ್ರು ಕೂಡ ಆ ಹುದ್ದೆಯಿಂದ ಹೊರಗೆ ಬಂದು ಸಮಾಜ ಸೇವೆ ಅಂದ್ರೆ ರೈತರ ಸೇವೆಯನ್ನು, ನಂದಿ ಸೇವೆಯನ್ನು ತಾವು ಮಾಡ್ತಾ ಇದ್ದೀರಿ. ಅದರ ಬಗ್ಗೆ ಭಾಳ ನಮಗೆ ಹೆಮ್ಮೆ ಇದೆ, ಅಭಿಮಾನವಿದೆ. ಆ ಕುರಿತು ಒಂದಷ್ಟು ಮಾಹಿತಿ ಸಮಾಜಕ್ಕೆ ತಿಳಿಸ್ಬೇಕು. ನಾವು ಉದ್ಯೋಗವನ್ನು ಯಾಕಾಗಿ ಬಿಟ್ಟು ಹೊರಗೆ ಬಂದಿರಿ ಸ್ವಲ್ಪ ಒಂದು ಸರ್ ನನಗೆ ತಿಳಿದ ಹಾಗೆ ಇವತ್ತಿನ ಏನಿದು ವಾಸ್ತವಿಕ ಸ್ಥಿತಿ ವೈಜ್ಞಾನಿಕವಾಗಿ ಪಕ್ಕಾ ತಿಳಿದಿದ್ದೇ ಆದರೆ ಇವತ್ತೇನು ನೌಕರಿ ಮಾಡ್ತಾರಲ್ರಿ ಅದಕ್ಕೆ ಅರ್ಧಕ್ಕಿಂತ ಹೆಚ್ಚು ಜನ ಬಿಡಬೇಕಾಗ್ತದೆ ನೌಕರಿ. ಯಾಕಪ್ಪ ಅಂದ್ರೆ ಪಕ್ಕಾ ಇದೆ ಅದು. ಯಾಕಪ್ಪ ಅಂದ್ರೆ ಈಗ ದೊರೆಯುವಂಥ ಏನು ಸಂಬಳ ಇದೆ ಅದು ಅರ್ಧದಷ್ಟು ಸಿಗೋದಿಲ್ಲ ಅಂತ. ಸಿಗೋದಕ್ಕೆ ಸಾಧ್ಯನೇ ಇಲ್ಲ. ಸಿಗ್ತದೆ ಹೆಂಗೆ ಹೇಳ್ರಿ ಅಂತಂದ್ರೆ ಕೊಡವನೇ ಬಸವಣ್ಣದ ಅವನೇ ಹೋದಕ್ಕೆ ಇವ್ರು ಸಿಗ್ತದೆ ಹೆಂಗೆ? ವಜ್ಜ ಅಲ್ರಿ, ವಜ್ಜಾಗಕ್ಕೆ ಪ್ರಾರಂಭ ಆಗಿದೆ ಇದು. ಇನ್ನು ಬರ್ಬರ್ತಾ ಹೆಚ್ಚಿಗೆ ಹಾಕೋತ ಹೋಗ್ತದೆ.
ಮೊದಲೇನೆ ಇವ್ರು ಏನು ಮಾಡಬೇಕಾಗಿದೆ, ಈಗಲೇ ಹೊಂದಾಣಿಕೆ ಮಾಡ್ಕೋಬೇಕಾಗಿದೆ ಇದು ಪ್ರಕೃತಿ ಜೊತೆಯಲ್ಲಿ. ಅದು ಈಗೇನು ಬರಾಕತ್ತದಲ್ಲ ಇದು ಮುಂದೆ ಬರೋದಿಲ್ಲ. ಈಗಲೇ ನಾವು ಹೆಂಗೆ ಒಂದು ಪ್ರಕೃತಿ ಜೊತೆ ಜೀವನವನ್ನು ಕಟ್ಕೋಬೇಕು, ಮಕ್ಕಳಿಗೆ ಆ ನಿಟ್ಟಿನಲ್ಲಿ ಕಲಿಸ್ಬೇಕು, ಸ್ವಂತ ಸಾಮರ್ಥ್ಯದ ಮೇಲೆ ಹೆಂಗೆ ನಿಲ್ಲಬೇಕು ಅನ್ನೋಂಥ ತಿಳಿಸ್ಬೇಕು. ಈ ನಿಟ್ಟಿನಲ್ಲಿ ಅವ್ರು ಏನಾದರೂ ಯೋಚನೆ ಮಾಡಿ ಒಂದು ಸಂಸಾರವನ್ನು ನಡೆಸಿದರೆ ಅಂಥವ್ರಿಗೆ ಮಾತ್ರ ಒಳ್ಳೆ ಭವಿಷ್ಯ. ಅದು ಮುಂದೆ ಒಮ್ಮೆಲೆ ನಿಂತು ಬಿಡ್ತು, ಬ್ರೇಕ್ ಹಾಕಿದಂಗಲ್ಲ ಸರ್. ಅದು ಬ್ರೇಕ್ ಅಂಕರು ನಿಸರ್ಗ ಹಾಕೋದೇ ಇದೆ, ಖಂಡಿತವಾಗಿ ಹಾಕೋದೆ. ಅದನ್ನು ಯಾರೂ ತಪ್ಸೋಕ್ಕಾಗೋದಿಲ್ಲ, ಯಾಕಂದ್ರೆ ಆ ಹಂತಕ್ಕೆ ಬಂದು ನಿಂತಿದೆ. ಹಾಗಾಗಿ ಇವತ್ತು ಸರ್ಕಾರಿ ನಮಗೇನಾಗಿದೆ, ನಮ್ಮ ಜಮೀನು ನಾವು ಏನು ಮಾಡಿದ್ದೀವಿ, ಅಲ್ಲಿ ಆಕಳ ಒಂದು ತಂದೀವಿ ಸರ್ 2021ರಾಗ. ಇವತ್ತು 5 ಆಗಿದಾವೆ. ಇನ್ನು 10 ವರ್ಷದಲ್ಲಿ 50 ಆಗ್ಬೇಕು. ಅವು ಎಲ್ಲದಕ್ಕೂ ಒಂದೊಂದು ಹೆಸರು ಇಟ್ಬಿಡೋದು. ಅವು ಯಾವ ಕಸಾಯಿ ಕನ್ನೆ ಗಳಿಸಂಗಿಲ್ಲ. ಯಾವುದಾದ್ರೂ ಕೂಡ ಅದು ಮರಣ ಹೊಂತು ಅಂತಂದರೆ ಈ ಮನುಷ್ಯನಿಗೆ ಹೆಂಗೆ ವಿಧಾನದ ಮುಖಾಂತರ ಅದಕ್ಕೆ ಏನು ಮಾಡ್ತಾರೆ, ಅದನ್ನು ಮಣ್ಣಿನಲ್ಲಿ ಒಂದು ಶ್ರಮ ಮಾಡ್ತಾರೋ ಅದೇ ರೀತಿಯೇ ಮಾಡೋದು. ಈ ಗುರಿ ಇದೆ ನಮಗೆ. ಯಾಕಪ್ಪ ಅಂದರೆ ಇವತ್ತು ಯಾಕೆ ಇವೆಲ್ಲನೂ ಸಮಸ್ಯೆ ಅಂತಂದರೆ ಮುಂದಾಲೋಚನೆ ಇಲ್ಲ, ದೂರದೃಷ್ಟಿಕೋನನೇ ಇಲ್ಲ. ಮುಂದೆ ಏನಾಗ್ತದೆ ಅನ್ನುವಂಥದ್ದು. ಪಗಾರ ಸಿಗ್ತದೆ, ಪಗಾರ ಇನ್ನೊಬ್ರಿಗೆ ಸಿಗ್ತದೆ, ನನಗೂ ಸಿಗಲಿ, ಈ ಯೋಚನೆ ಒಂದಿಗೆ ಹೋದರೆ ಮುಂದೆ ಏನಾಗ್ತದೆ ಈ ಚಿಂತನೆ ಇಲ್ಲಾರ ಸಂಬಂಧನೇ ಓಡುವಕತ್ತದ. ಓಡೋದ್ರೊಡಿ ಓಡೋಣಪ್ಪ ಅನ್ನುವಂಥದ್ದು. ಮಂದಿಗೆ ಅನಿಸ್ತದ ನಾವು ನಿಂತ ಇವ್ರು ಯಾಕೆ ಹಿಂಗೆ ನಿಂತಾರ, ಇವ್ರಿಗೇನು ಹುಚ್ಚನು ಅಂತ ಅನಿಸ್ತದ ಅವ್ರಿಗೆ. ಯಾಕಪ್ಪ ಅಂದ್ರೆ ಇದು ಕೊಡ್ತಾರೆ. ಮುಂದಿನ ನಮಗ್ ಕಣ್ಣಿಗೆ ಕಾಣಕತ್ತದ ಅಂತಂದ್ರೆ ನಿಸರ್ಗ ಜೋಡಿ. ನಮ್ಗೇನು ನಮ್ಮ ಜಮೀನ್ದಾಗ ನಾವು ಹೋಗಿ ಆರಾಮ್ ಇರ್ತೀವಪ್ಪ, ಏನ್ ಬೇಕು ಅಷ್ಟು ನಾವು ಬೆಳ್ಕೋತೀವಿ, ನಮ್ಗೆ ಏಟ್ ಬೇಕಾಗತ್ತ ಅಂತ. ಹೌದಿಲ್ರಿ, ನಾ ಹೇಳಕತ್ತದ್ದು. ಅದಕ್ಕಿಂತ ಹೆಚ್ಚಿನ ಬೇಕಾಗಿಲ್ಲ. ಕೊನೆಗೆ ನೀ ಏನೇ ಬದುಕಬೇಕಾಗಿತ್ತಂದ್ರೂ ತಿನ್ನೋಕೆ ಅನ್ನ ಬೇಕು, ಕುಡಿಯೋಕೆ ಒಳ್ಳೆ ನೀರು ಬೇಕು. ಅದನ್ನು ಪಕ್ಕಾ ವ್ಯವಸ್ಥೆ ಯಾರೇ ಇದ್ರೂ ಮಾಡ್ಕೊಡ್ರಿ ಅಂತ ಹೇಳೋ. ನೀವು ಹಣದ ವ್ಯವಸ್ಥೆ ಮಾಡ್ಕೊಂಡ್ರಿ ಅಂತಂದ್ರೆ ಅದು ಪರಿಹಾರ ಅಲ್ಲ ನಿಮ್ಮ ಜೀವನಕ್ಕೆ ಮುಂದಕ್ಕೆ. ಒಂದು ಶುದ್ಧವಾದಂಥ ಆಹಾರ, ಒಂದು ಶುದ್ಧವಾದಂಥ ನೀರು ದೊರಕುವಂಥ ಒಂದು ಸ್ಥಳವನ್ನು ನೀವು ಆಯ್ಕೆ ಮಾಡ್ಕೊಂಡು ಈಗಲೇ ತಯಾರಾದ್ರಿ ಅಂತಂದರೆ ಅದು ನಮ್ಮ ಮಕ್ಕಳಿಗೆ ಪರಿಹಾರ ಆಗಿರುವಂಥದ್ದು. ಮುಂದೆ ಒಳ್ಳೆಯ ಭವಿಷ್ಯವನ್ನು ಅದು ರೂಪಿಸುವಂಥದ್ದು. ಯಾಕಪ್ಪ ಅಂದ್ರೆ ಇವತ್ತು ಹಳ್ಳ ಕೊಳ್ಳ ಎಲ್ಲ ನೋಡ್ರಿ, ಎಲ್ಲ ಕಲುಷಿತ ಆಗ್ಯಾವ. ಹೌದ್ರಿ ಸರ್, ನಾನು ಹೇಳಕತ್ತದ್ದು. ನದಿಗಳು ಕಲುಷಿತ ಆಗಿದಾವೆ. ಇನ್ನೂ ವಿಜ್ಞಾನ ಇದೆ, ನಿಮ್ಗೆ ಸಪ್ರೇಟಾಗಿ ಒಂದು ಬರೀ ನೀರಿನ ಬಗ್ಗೆ ಮಾತಾಡ್ತೀನಿ. ಮುಂದೆ ನೀರೇ ಎಷ್ಟು ರೋಗಗಳನ್ನು ತರ್ತದೆ ಅನ್ನುವಂಥದ್ದು. ನೀರು ಯಾಕಪ್ಪ ಅಂದ್ರೆ ಇವತ್ತು ಈಗ ಹೇಳಿದ್ದಾರೆ ಕಾಲಜ್ಞಾನದನ್ನು, ನೀರಿನ ಕೊರತೆ 2025 ತೀವ್ರಗತಿ ಆಗ್ತದೆ. ಅದಕ್ಕೆ ಕಾರಣ ನಂದಿನೇ ಇರೋದು. ನಂದಿ ಸಂತತಿಯನ್ನು ಹೆಚ್ಚಿಗೆ ಮಾಡಿದ್ರೆ ಮತ್ತೆ ನೀರಿಂದ ಏನು ಮಾಡ್ಬೋದು, ಅಭಾವವನ್ನು ತಪ್ಪಿಸ್ಬೋದು. ಶುದ್ಧವಾದಂಥ ನೀರು ಹಳ್ಳದಲ್ಲಿನೂ ಕೂಡ ಹರಿಯುವಂಗೆ ಮಾಡ್ಬೋದು. ನಾವು ಡ್ಯಾಮ್ ಕಟ್ತೀನಿ, ಮತ್ತೊಂದು ಮಾಡ್ತೀನಿ, ಸಾಧ್ಯನೇ ಇಲ್ಲ. ನಿಮಗೆ ಅಷ್ಟೇ ಸ್ಪಷ್ಟವಾಗಿ ನಿಖರವಾಗಿ ಹೇಳ್ತಾ ಇರುವಂಥದ್ದು. ಬೇಕೇ ಬೇಕು ನಂದಿ ಎಲ್ಲರ ಜೀವನಕ್ಕೂ ಕೂಡ. ನಂದಿ ಸತ್ಯಾಗ್ರಹ ಕುರಿತು ಹಲವಾರು ವಿಚಾರಗಳನ್ನು ತಿಳ್ಕೊಂಡಂಗಾತು. ಈ ಮೂಲಕ ಫೇಸ್ಬುಕ್ ಲೈವ್ ಮೂಲಕ ಎಲ್ಲರಿಗೂ ಮುಟ್ಲಿ ಅಂತಕ್ಕಂಥ ಒಂದು ಸದುದ್ದೇಶದಿಂದ ಈ ಒಂದು ಕಿರು ಸಂದರ್ಶನವನ್ನು ಮಾಡಿದ್ವಿ. ಹಲವಾರು ವಿಚಾರಗಳು ಹೇಳಿದ್ವಿ. ಏನಾದರೂ ಮತ್ತೆ ತಮ್ಮಲ್ಲಿರ್ತಕ್ಕಂಥ ವಿಚಾರಗಳನ್ನು ಕೊನೆಯದಾಗಿ ಏನಾದರೂ ಹಂಚ್ಕೊಳ್ಬೇಕಂತಂದ್ರೆ ಕೊನೆಯಲ್ಲಿ ಒಂದು ವಿಚಾರವನ್ನು ಹಂಚ್ಕೊಳ್ಬೇಕಾಗಿತ್ತು ಅಂತಂದರೆ, ತಮ್ಮಂಥ ಸದುಭಿರುಚಿ ಉಳ್ಳಂಥ ವ್ಯಕ್ತಿಗಳು ಒಂದಾಗಬೇಕಾಗಿತ್ತು ಸಮಾಜದಲ್ಲಿ. ಇದು ಭಾಳ ಅವಶ್ಯಕತೆ ಇದೆ ಅನ್ನುವಂಥದ್ದು. ಇವತ್ತು ನೀವು ಕೂಡಿದಾಗ ಇದನ್ನ ಸಂದೇಶವನ್ನು ಎಲ್ಲರಿಗೂ ತಲುಪಿಸೋಕೆ ಸಾಧ್ಯತೆ ಇದೆ. ಇದೇ ಸಂಖ್ಯೆ ಏನಾದರೂ ಒಂದು 20 ಆಯಿತು, 50 ಆಯಿತು ಅಂತಂದರೆ ಏನೆಲ್ಲ ಬದಲಾವಣೆಯನ್ನು ತರ್ಬೋದು ಅನ್ನುವಂಥದ್ದು. ಇದನ್ನು ಕೂಡಿಸ್ಬೇಕಾಗ್ಯದ ನಾವು ಅಂತಂದರೆ. ಇದು ಕೂಡದೆ ಹೋದರೆ ಪರಿಹಾರ ಇಲ್ಲ. ಹೌದು ಸರ್, ನಾನು ಹೇಳ್ತಾ ಇರೋದು ಹೌದಾ? ಒಂದು ಕೈಲೇ ಸಾಧ್ಯತೆ ಇಲ್ಲ. ಹಾಗಾಗಿ ನೀವು ಮುಂದೆ ಬಂದ್ರಿ, ಇದನ್ನು ತಿಳಿಸೋಣಪ್ಪ ಅಂತ ವಿಚಾರ ಮಾಡಿದ್ರಿ, ಇದಕ್ಕೆ ಸಮಯವನ್ನು ನೀಡಿದ್ರಿ. ಹಾಗಾಗಿ ಏನು ಮಾಡಬೇಕಾಗಿದೆ, ಇದು ಏನಪ್ಪಾ ಅಂದ್ರೆ ತಮ್ಮ ಮಕ್ಕಳ ಭವಿಷ್ಯಕ್ಕೆ ಒಳ್ಳೇದು. ಯಾರು ಇದರಲ್ಲಿ ಸಾಧ್ಯತೆ ಇದೆಯೋ ಅದನ್ನು ನಂದಿ ಒಂದು ಸತ್ಯಾಗ್ರಹದಲ್ಲಿ ಅಥವಾ ನಂದಿ ಕೃಷಿಯನ್ನು ಉಳಿಸುವುದರಲ್ಲಿ ಒಂದಾಗಿ ಮುಂದೆ ಬಂದು ಎಲ್ಲರೂ ಒಟ್ಟಾಗಿ ಸಾಗೋಣ ಅಂತೇಳಿ ನಾವು ಜನರಿಗೆ ಒಂದೇ ವಿಚಾರ ಸರ್, ಅಷ್ಟು ಬಿಟ್ಟರೆ ಮತ್ತೊಂದೇನೂ ಇಲ್ಲ. ಈ ನಿಟ್ಟಿನಲ್ಲಿ ಯಾರೇ ಒಂದು ಸಣ್ಣದಂತ ಹುಲ್ಲು ಕಡ್ಡಿ ಎಟ್ಟಿದ್ರು ಕೂಡ ನಂದಿ ಕೃಪೆ ಅವರು ಹಲವು ತಲೆಮಾರುವರೆಗೆ ಇರ್ತದೆ. ಇದರಲ್ಲಿ ಏನೂ ಡೌಟೇ ಇಲ್ಲ. ಅದಕ್ಕಾಗಿ ಕೊನೆ ಸಂದೇಶಪ್ಪ ಅಂತಂದ್ರೆ ಕೂಡ್ರಿ, ಈ ವಿಚಾರವನ್ನು ಬೇರೆ ಹಂಚ್ಕೊಳ್ಳೋಕೆ ಪ್ರಯತ್ನ ಮಾಡ್ರಿ, ಸಾಧ್ಯ ಶೇರ್ ಮಾಡ್ರಿ. ಯಾರೇ ಇದನ್ನ ಕೇಳಿದ್ರಿ ಅಂತಂದ್ರೆ ದಯವಿಟ್ಟು ಒಂದು ಶೇರ್ ಮಾಡೋದು. ಎಷ್ಟೋ ಜನಕ್ಕೆ ತಿಳಿತದ ವಿಚಾರಗಳು ಅಂತದ್ದು, ಏನು ಗಂಭೀರತೆ ಅದ, ಇದಕ್ಕೆ ಪರಿಹಾರ ಏನು ಅನ್ನುವಂಥದ್ದು. ಅಂದ್ರೆ ನಮ್ಮ ತಲೆಯಲ್ಲಿ ಏನಿದೆ ಬೇರೆ ಇದೆ ವಿಚಾರಗಳು. ಇನ್ನೊಂದು ಕೊನೆಯಲ್ಲಿ ಹೇಳೋದಾದ್ರೆ ಗೋ ರಕ್ಷಣಾ ಕಾನೂನು, ಇದರಿಂದ ಏನಾಗ್ತಾ ಇದೆ ನೋಡಿ ವಿಚಾರ ಮಾಡಿ. ಅವ್ರು ತಪ್ಪು ಮಾಡಿದ್ದಾರೆ ಅನ್ನುವಂಥದ್ದಿಲ್ಲ, ಆ ಸಂದರ್ಭಕ್ಕೆ ಏನು ಮಾಡಿದ್ರು ಅದು ತೀವ್ರತೆ ಎಲ್ಲೋ ಕಸಾಕನೆ ಹೊಂಡೆ ತಡೆಯೋನು ಅನ್ನುವಂಥದ್ದು. ಹಾಗಾಗಿ ಇಲ್ಲಿ ಏನಾಗುತ್ತೆ, ನಂದಿ ರೈತನ ಮನ್ಯಾಗ ಉಳಿಬೇಕು. ಅದಕ್ಕೆ ಅಂಥ ಕಾನೂನು ತಂದ್ರೆ ಮಾತ್ರ ಪರಿಹಾರ.
ಅವ ಬಿಟ್ಟು ಅವ್ನ ಮನೆಯಿಂದ ಹೊರಗೆ ಹೋದಾದ್ಮೇಲೆ ಯಾಕೆ ಕಾನೂನು ಏನು ಮಾಡ್ತದೆ? ಪರಿಹಾರ ಅಲ್ಲ. ಹಾಗಾಗಿ ರೈತನ ಮನ್ಯಾಗ ಉಳಿಯುವಂಥ ಕಾನೂನು ತರೋಣ. ಖಂಡಿತವಾಗಿ ರೈತನ ಮನೆಯಾಗ ಯಾಕೆ ಬಿಟ್ಕೊಡ್ತಾನೆ ಇವ? ನನಗೆ ಲಾಭ ಇತ್ತಂದ್ರೆ ಅವನೇ ಯಾವಾಗ ಬಿಟ್ಕೊಡ್ತಾನೆ? ಸಿಗ್ತಿತ್ತಂದ್ರೆ ಅಥವಾ ಕಾನೂನು ಭದ್ರತೆ ಇತ್ತಂದ್ರೆ ಹಾಂ 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 ಮಾರ್ಲಿಕ್ಕೆ ಖಂಡಿತ ಹೋಗೋದಿಲ್ಲ. ಹಾಗಾಗಿ ಏನಾಗ್ತದೆ ಅಂತಂದರೆ ನೀವು ವಿಚಾರ ಮಂಥನ ಮಾಡೋಣ. ಯಾರೇ ಇದ್ರು ಕೂಡ ನಾವು ಇನ್ನೂ 8ನೇ ತಾರೀಕುವರೆಗೆ ನಾವು ಬಾಯಿವಡಿಯಲ್ಲಿರ್ತೀವಿ. ಹಾಗಾಗಿ ಇವತ್ತು ನೀವು ಯಾರು ನೋಡ್ತಾ ಇದ್ರಿ, ಕೇಳ್ತಾ ಇದ್ರಿ ಅಂತ ದಯವಿಟ್ಟು ಬನ್ನಿ. ನಿಮ್ಮಲ್ಲಿ ಯಾವುದಾದ್ರೂ ಹೆಚ್ಚಿನ ಒಂದು ಪ್ರಶ್ನೆಗಳಿಲ್ಲ ಇದ್ರ ಬಗ್ಗೆ ಒಂದು ಕೇಳಿ, ಅಥವಾ ನಮ್ಮದೇನಾದ್ರು ಸರಿಪಡಿಸ್ಬೇಕಾಗಿದ್ದು ನಮ್ಮ ಸರಿಪಡಿಸ್ರಿ. ಈ ನಿಟ್ಟಿನಲ್ಲಿ ನಾವು ಒಂದಾಗಿ ಏನು ಮಾಡೋದು, ಇದನ್ನು ಉಳಿಸಾಕ ಪ್ರಯತ್ನ ಮಾಡೋಣ ಅಂತ. ಸ್ಥಳಕ್ಕೆ ಬನ್ನಿರಿ, ನಿಮ್ಮ ವಿಚಾರಗಳನ್ನು ಹಂಚಿಕೊಂಡ್ರಿ, ಚಿಂತನ ಮಂಥನ ಮಾಡ್ರಿ ಅಂತೇಳಿ ನಾಡಿನ ಪ್ರಜ್ಞಾವಂತರಿಗೆ ಈ ಒಂದು ಸಂದರ್ಶನದ ಮೂಲಕ ತಾವು ಕರೆ ಕೊಡ್ತಾ ಇದ್ದೀರಿ. ಇನ್ನು ಮಾರ್ಚ್ 8ರವರೆಗೆ ತಾವು ಇದೇ ಸ್ಥಳದಲ್ಲಿ ನಂದಿ ಸತ್ಯಾಗ್ರಹವನ್ನು ಕಾರ್ಯಗತಗೊಳಿಸ್ತಾ ಇರ್ತೀರಿ. ಹಲವಾರು ಗುರು ಹಿರಿಯರು ಬರ್ತಾ ಇದ್ದಾರೆ. ಅದೇ ಥರನಾಗಿ ಈ ಲೈವನ್ನು ನೋಡಿದವರು ಸ್ವಯಂ ಪ್ರೇರಣೆಯಿಂದ ಬಂದು ಈ ನಂದಿ ಸತ್ಯಾಗ್ರಹದಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಿದ ಎಲ್ಲ ಸಾರ್ವಜನಿಕ ತಾವು ಇದ್ದೀರಿ. ಭಾಳ ತುಂಬ ಸಂತೋಷವಾಯಿತು. ಇದೇ ಥರ ನೀವು ಕಂಡ ಕನಸುಗಳು ನಂದಿಗಾಗಿ ಈಡೇರಲಿ ಅಂತಕ್ಕಂಥದ್ದು ನಂದಿಯಲ್ಲಿ ಬಸವನ ಬಾಗೇವಾಡಿ ನಂದೀಶ್ವರನಲ್ಲಿ ಕೇಳ್ಕೊಳ್ತಾ, ಈ ನಿಮ್ಮ ಆ ಮೂಕರೋಧನೆ, ನಂದಿಯ ಮೂಕರೋಧನೆ ಆ ಮೂಕ ಬಸವಣ್ಣನಿಗೆ ಮುಟ್ಟುತ್ತದೆ ಅಂತಕ್ಕಂಥ ಒಂದು ಆಶಾಭಾವನೆಯೊಂದಿಗೆ ಈ ಒಂದು ಸಂದರ್ಶನವನ್ನು ಅಂತ್ಯಗೊಳಿಸೋಣ. ಮತ್ತೊಮ್ಮೆ ಶರಣ. ಧನ್ಯವಾದಗಳು ಸರ್.